ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಟೆನ್ಸಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವಾಯ್ಸ್ ಅಂದ್ರೆ ಏನು, ನಮಗೆ ವಾಯ್ಸಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಆಕ್ಟಿವ್ ವಾಯ್ಸು, ಇನ್ನೊಂದು ಪ್ಯಾಸಿವ್ ವಾಯ್ಸು. ಇವೆರಡೇ ನಮಗೆ ತುಂಬ ಈಸಿ, ಸಿಕ್ಕಾಪಟ್ಟೆ ಈಸಿ. ನೋಡಿ, ಆಕ್ಟಿವ್ ವಾಯ್ಸಲ್ಲಿ ಏನಿರುತ್ತೆ, ವೆನ್ ಡೂಯರ್ ಇಸ್ ಆಕ್ಟಿವ್ ಅಂದರೆ ಸಬ್ಜೆಕ್ಟು ಕೆಲಸ ಮಾಡೋರು ಆ್ಯಕ್ಟಿವ್ ಆಗಿದ್ದರೆ ಅದು ನಮಗೆ ಆಕ್ಟಿವ್ ಸೆಂಟೆನ್ಸು. ಪ್ಯಾಸಿವ್ ವಾಯ್ಸಲ್ಲಿ ಏನು, ವೆನ್ ಡೂಯರ್ ಈಸ್ ಇನ್ಆಕ್ಟಿವ್, ಕೆಲಸ ಮಾಡೋರು ಇನ್ಆಕ್ಟಿವ್ ಆಗಿದ್ದರೆ ಅದು ನಮಗೆ ಇನ್ಆಕ್ಟಿವ್ ಪ್ಯಾಸಿವ್ ವಾಯ್ಸು. ಓಕೆ, ಆಕ್ಟಿವ್ ವಾಯ್ಸಲ್ಲಿ ನಮಗೆ ಡೂಯರ್ ಕೆಲಸ ಮಾಡೋರು ಅಂದರೆ ಡೂಯರ್ ಯಾರು, ಸಬ್ಜೆಕ್ಟು ನಮಗೆ ಆಕ್ಟಿವಲ್ಲಿ ಇದ್ದರೆ ಅದು ಆಕ್ಟಿವ್ ವಾಯ್ಸ್ ಆಗುತ್ತೆ. ಸಬ್ಜೆಕ್ಟ್ ನಮ್ಗೆ ಇನ್ಆಕ್ಟಿವ್ ಆಗಿದ್ದರೆ ಅದು ಪ್ಯಾಸಿವ್ ವಾಯ್ಸ್ ಆಗುತ್ತೆ. ನೋಡಿ, ವೆದರ್ ದ ಸಬ್ಜೆಕ್ಟ್, ಪರ್ಸನ್ ಆರ್ ಎ ಥಿಂಗ್ ಆಫ್ ದ ಸೆಂಟೆನ್ಸ್ ಪರ್ಫಾರ್ಮ್ಸ್ ಆರ್ ರಿಸೀವ್ಸ್ ಆ್ಯಕ್ಷನ್. ಓಕೆ, ಪರ್ಫಾರ್ಮ್ ಮಾಡಿದಾಗ ಆ್ಯಕ್ಷನ್ ಒಂದು ಕೆಲಸ ಮಾಡಿದ್ರೆ ಅದು ನಮಗೆ ಆಕ್ಟಿವ್ ವಾಯ್ಸು. ರಿಸೀವ್ಸ್ ಅಂದರೆ ಒಂದು ಕೆಲಸನ ಬೇರೆಯವರಿಂದ ಪಡ್ಕೊಂಡಾಗ ಅದು ನಮಗೆ ರಿಸೀವ್ ಒಂದು ಆ್ಯಕ್ಷನ್ ರಿಸೀವ್ ಆಗುತ್ತೆ, ಅದು ನಮಗೆ ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಸಿಂಪಲ್, ಇಷ್ಟೇ, ಇನ್ನೇನಿಲ್ಲ ಆ್ಯಕ್ಟಿವ್ ವಾಯ್ಸು ಪ್ಯಾಸಿವ್ ವಾಯ್ಸಲ್ಲಿ. ಇದನ್ನು ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟ್ ಅನ್ನೋದು ಆ್ಯಕ್ಟಿವ್ ಆಗಿದ್ದರೆ ಆ್ಯಕ್ಟಿವ್ ವಾಯ್ಸು, ಸಬ್ಜೆಕ್ಟ್ ಅನ್ನೋದು ಇನ್ಆ್ಯಕ್ಟಿವ್ ಆಗಿದ್ದರೆ ಪ್ಯಾಸಿವ್ ವಾಯ್ಸು. ಓಕೆನಾ? ಸೊ ನೋಡಿ, ಫಾರ್ ಎಕ್ಸಾಂಪಲ್, ಈ ಗೇವ್ ಎ ಬುಕ್, ಅವರು ಬುಕ್ಕು ಕೊಟ್ಟರು, ಈ ಗೇವ್ ಎ ಬುಕ್, ಅವ್ನು ಬುಕ್ ಕೊಟ್ಟ. ಈ ಅನ್ನೋದೇನು ಸಬ್ಜೆಕ್ಟು, ಗೇವ್ ಅನ್ನೋದೇನು ವರ್ಬು. ಸಬ್ಜೆಕ್ಟೇ ಕೆಲಸ ಮಾಡ್ತಿರತ್ತಾನೆ, ಸಬ್ಜೆಕ್ಟ್ ಹಿ ಗೇವ್ ಎ ಬುಕ್, ಅವನು ಬುಕ್ ಕೊಟ್ಟ, ಸಬ್ಜೆಕ್ಟ್ ಅನ್ನೋದು ಆ್ಯಕ್ಟಿವ್ ಆಗಿದೆ, ಸೊ ಇದು ಆ್ಯಕ್ಟಿವ್ ಸೆನ್ಸು, ಆ್ಯಕ್ಟಿವ್ ವಾಯ್ಸು. ಈ ಗಿವನ್ ಎ ಬುಕ್, ಅವನಿಗೆ ಬುಕ್ಕು ಕೊಡಲಾಯಿತು ಅಂದರೆ ಅವ್ನು ಕೊಟ್ಟಿಲ್ಲ, ಅವನಿಗೆ ಬೇರೆಯವರಿಂದ ಕೊಡಲಾಯಿತು, ಅವನು ಇಸ್ಕೊತಿದ್ದಾನೆ. ಇಲ್ಲಿ ಆ್ಯಕ್ಷನ್ ಅನ್ನೋದು ರಿಸೀವಿಂಗ್ ಎಂಡಲ್ಲಿದೆ, ಗಿವಿಂಗ್ ಎಂಡಲ್ಲಿಲ್ಲ. ಸೊ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ಇದು ಸಬ್ಜೆಕ್ಟು, ಇದು ವರ್ಬು. ಆದರೆ ಸಬ್ಜೆಕ್ಟು ನಮಗೆ ಕೆಲಸ ಮಾಡ್ತಿಲ್ಲ, ರಿಸೀವ್ ಮಾಡ್ಕೊತಿದೆ. ಈ ಗಿವನ್ ಎ ಬುಕ್, ಅವನಿಗೆ ಬುಕ್ ಕೊಡಲಾಯಿತು, ಈ ಗಿವನ್ ಎ ಬುಕ್. ಓಕೆ, ಇದು ನಮಗೆ ಪ್ಯಾಸಿವ್ ವಾಯ್ಸು. ಅರ್ಥ ಆಯ್ತಲ್ವಾ? ಸೊ ಇಷ್ಟೇ ಮೇನ್ ಡಿಫ್ರೆನ್ಸು. ಆ್ಯಕ್ಟಿವ್ ವಾಯ್ಸಲ್ಲಿ ಈ ಗೇವ್ ಎ ಬುಕ್, ಅವನೇ ಬುಕ್ ಕೊಟ್ಟ, ಕೆಲಸನೇ, ಸಬ್ಜೆಕ್ಟ್ ನಮಗೆ ಕೆಲಸ ಮಾಡ್ತಿದೆ. ಇಲ್ಲಿ ಸಬ್ಜೆಕ್ಟ್ ಕೆಲಸ ಮಾಡ್ತಿಲ್ಲ, ಸಬ್ಜೆಕ್ಟ್ ಜಸ್ಟ್ ಇಸ್ಕೊತಿದೆ. ಸಬ್ಜೆಕ್ಟ್ ಅನ್ನೋದು ಯಾವುದೇ ರೀತಿಯಾದ ಆ್ಯಕ್ಟಿವ್ ಆಗಿಲ್ಲ ನಮಗೆ ಸಬ್ಜೆಕ್ಟು. ಅರ್ಥ ಆಯ್ತಲ್ವ? ಅದಕ್ಕೋಸ್ಕರ ಇದು ಪ್ಯಾಸಿವ್ ವಾಯ್ಸ್. ಸೊ ಟೋಟಲ್ ನಮಗೆ ಈ ಪ್ಯಾಸಿವ್ ವಾಯ್ಸಲ್ಲಿ ಕೂಡ ಆ್ಯಕ್ಟಿವ್ ವಾಯ್ಸಲ್ಲಿ ಕೂಡ ನಮಗೆ ಟೆನ್ಸಸ್ ರಿಲೇಟೆಡ್. ಟೆನ್ಸ್ ಅಂದರೆ ಗೊತ್ತಿಲ್ಲ, ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸು, ಈ ಮೂರು ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವಾಯ್ಸ್ ಆ್ಯಂಡ್ ಟೆನ್ಸಸ್ ನಾವು ತಿಳ್ಕೊಬೇಕು ಇದರಲ್ಲಿ. ಓಕೆ, ಆ್ಯಕ್ಟಿವ್ ವಾಯ್ಸ್ ಅಂದರೆ ಏನು ಗೊತ್ತಾಯಿತು, ಪ್ಯಾಸಿವ್ ವಾಯ್ಸ್ ಅಂದರೆ ಏನಂತ ಗೊತ್ತಾಯಿತು. ಈ ಆ್ಯಕ್ಟಿವ್ ವಾಯ್ಸು ಪ್ಯಾಸಿವ್ ವಾಯ್ಸಲ್ಲಿ ವಾಯ್ಸ್ ಮತ್ತು ಟೆನ್ಸಸ್ ರಿಲೇಷನ್ಶಿಪ್ ತಿಳ್ಕೊಂಡ್ರೆ ನಮಗೆ ಎಲ್ಲನೂ ಈ ರಿಲೇಟೆಡ್ ಕ್ವಶನ್ಸೇ ಬರುತ್ತೆ. ಓಕೆ, ನಮಗೆ ಪ್ರೆಸೆಂಟ್ ಟೆನ್ಸ್ ಇದೆ, ಪಾಸ್ಟ್ ಟೆನ್ಸ್ ಇದೆ, ಫ್ಯೂಚರ್ ಟೆನ್ಸ್ ಇದೆ. ಸೊ ಟೋಟಲ್ 12 ಇದ್ದಾವೆ. ಇದು ಆಲ್ರೆಡಿ ನಮಗೆ ಗೊತ್ತು. ಪ್ರೆಸೆಂಟಲ್ಲಿ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸು. ಸಿಂಪಲ್ ಪಾಸ್ಟಲ್ಲಿ ಸಿಂಪಲ್ ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸು. ಫ್ಯೂಚರಲ್ಲಿ ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್, ಅದಾದಮೇಲೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇಷ್ಟು 12. ಸೊ ಟೋಟಲ್ ಎಷ್ಟು ಟೆನ್ಸಸ್ಸು? 12. ಆ 12 ಟೆನ್ಸಸ್ಸು ನಮಗೆ ಆ್ಯಕ್ಟಿವಲ್ಲಿ 12 ಟೆನ್ಸಸ್ಸು ಬರುತ್ತೆ. ಅಂದರೆ ಪ್ರತಿಯೊಂದು ಟೆನ್ಸಲ್ಲಿ ಕೂಡ ನಮಗೆ ಆ್ಯಕ್ಟಿವ್ ವಾಯ್ಸ್ ಅನ್ನೋದಿರುತ್ತೆ. ಆದರೆ ಪ್ಯಾಸಿವ್ ವಾಯ್ಸು ನಮಗೆ ಓನ್ಲಿ 8 ಟೆನ್ಸಸ್ಸಲ್ಲಿ ಮಾತ್ರ ಇರುತ್ತೆ. ಓಕೆನಾ? ಸೊ ಯಾವುದ್ರಲ್ಲಿ ಇರಲ್ಲ ಅಂತಂದರೆ, ಪ್ರೆಸೆಂಟಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಇರಲ್ಲ, ಪಾಸ್ಟಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಇರಲ್ಲ, ಫ್ಯೂಚರಲ್ಲಿ ಫ್ಯೂಚರ್ ಕಂಟಿನ್ಯೂಸಲ್ಲಿ ಇರಲ್ಲ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಇರಲ್ಲ. ಸೊ ಇಷ್ಟರಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ನಮಗೆ ಬರೋದೇ ಇಲ್ಲ. ಸೊ ಪ್ಯಾಸಿವ್ ವಾಯ್ಸ್ ಓನ್ಲಿ 8 ಟೆನ್ಸಸ್. ಯಾವ್ದು? ಪ್ರೆಸೆಂಟಲ್ಲಿ 3, ಪಾಸ್ಟಲ್ಲಿ 3, ಫ್ಯೂಚರಲ್ಲಿ 2. ಸೊ ಟೋಟಲ್ 8. ಆ್ಯಕ್ಟಿವ್ ವಾಯ್ಸ್ ಮಾತ್ರ ಎಲ್ಲದರಲ್ಲೂ ಬರುತ್ತೆ, ಎಲ್ಲ ಟೆನ್ಸಸ್ಸಲ್ಲೂ ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಸೊ ನಾವೀಗ ಒಂದೊಂದಾಗಿ ಪ್ರೆಸೆಂಟ್ ಟೆನ್ಸು, ಅದಾದಮೇಲೆ ಪಾಸ್ಟ್ ಟೆನ್ಸು, ಅದಾದಮೇಲೆ ಫ್ಯೂಚರ್ ಟೆನ್ಸಲ್ಲಿ ಹೆಂಗೆ ಆ್ಯಕ್ಟಿವ್ ವಾಯ್ಸ್ ಹೆಂಗಿರುತ್ತೆ, ಪ್ಯಾಸಿವ್ ವಾಯ್ಸ್ ಹೆಂಗಿರುತ್ತೆ ತಿಳ್ಕೊಂಡು ತಗೋಣ ಒಂದೊಂದು ಎಕ್ಸಾಂಪಲ್ಲು. ಅದಾದಮೇಲೆ ಕ್ವಶನ್ಸ್ ಮಾಡೋಣ, ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಆ್ಯಕ್ಟಿವ್ ವಾಯ್ಸ್ ನಮಗೆ ಆ್ಯಕ್ಟಿವ್ ವಾಯ್ಸ್ ಕೊಟ್ಟರೆ ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಬೇಕು, ಅಥವಾ ಪ್ಯಾಸಿವ್ ವಾಯ್ಸ್ ಕೊಟ್ಟರೆ ಆ್ಯಕ್ಟಿವ್ ವಾಯ್ಸ್ ಕನ್ವರ್ಟ್ ಮಾಡಬೇಕು. ನಾರ್ಮಲಾಗಿ ಕ್ವಶನ್ಸ್ ಹಂಗೆ ಬರೋದು, ಇದನ್ನು ಆ್ಯಕ್ಟಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಿ ಅಥವಾ ಇದನ್ನು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಿ ಅಂತಾರೆ. ಅಥವಾ ಒಂದ್ಸಲ ಏನೂ ಹೇಳೋದಿಲ್ಲ, ಇದನ್ನು ನೋಡಿಕೊಂಡು ಅದ್ರ ನೆಕ್ಸ್ಟು ಅದು ಆಪೋಸಿಟ್ ಟೆನ್ಸ್ಗೆ, ಅದು ಆಪೋಸಿಟ್ ವಾಯ್ಸ್ಗೆ ಕನ್ವರ್ಟ್ ಮಾಡಿ ಅಂತಾರೆ. ಸೊ ನಮಗೆ ಅವಾಗ ಗೊತ್ತಿರಬೇಕು ಯಾವ್ದು ಆ್ಯಕ್ಟಿವ್ ಯಾವ್ದು ಪ್ಯಾಸಿವ್. ಆ್ಯಕ್ಟಿವಲ್ಲಿ ಏನು, ಸಬ್ಜೆಕ್ಟೇ ಕೆಲಸ ಮಾಡ್ತಾ ಇರ್ತಾರೆ, ಸಬ್ಜೆಕ್ಟ್ ಆ್ಯಕ್ಟಿವ್ ಆಗಿರ್ತಾರೆ. ಪ್ಯಾಸಿವಲ್ಲಿ ಸಬ್ಜೆಕ್ಟ್ ಅನ್ನೋದು ಆ್ಯಕ್ಟಿವ್ ಆಗಿರಲ್ಲ. ಸೊ ಅದು ನಾವು ನೋಡಿಕೊಂಡು ಯಾವುದು ಕನ್ವರ್ಟ್ ನೋಡ್ಕೊಬೇಕು. ಆ್ಯಂಡ್ ಇನ್ನೊಂದು ಮೇಜರ್ ಥಿಂಗ್ ಏನು ಅಂತಂದರೆ, ಟೆನ್ಸ್ ಶುಡ್ ನಾಟ್ ಬಿ ಚೇಂಜ್ಡ್. ಫಾರ್ ಎಕ್ಸಾಂಪಲ್, ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಸೊ ಸಿಂಪಲ್ ಪ್ರೆಸೆಂಟಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ಗೋ ಅಥವಾ ಆ್ಯಕ್ಟಿವ್ ವಾಯ್ಸ್ಗೋ ಕನ್ವರ್ಟ್ ಮಾಡ್ಬೇಕಾದ್ರೆ ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಇನ್ನು ಯಾವ ಟೆನ್ಸ್ಗೂ ಅದನ್ನು ಕನ್ವರ್ಟ್ ಮಾಡೋಂಗಿಲ್ಲ. ನಾವು ಅದನ್ನು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸು, ಪ್ಯಾಸಿವ್ ವಾಯ್ಸಿಂದ ಆ್ಯಕ್ಟಿವ್ ವಾಯ್ಸ್ಗೆ ಮಾತ್ರ ಕನ್ವರ್ಟ್ ಮಾಡಬೇಕು. ಟೆನ್ಸಸ್ ಯಾವುದೇ ಕಾರಣಕ್ಕೂ ಕನ್ವರ್ಟ್ ಆಗೋಂಗಿಲ್ಲ. ನಾವು ಅದನ್ನು ಸೆಂಟೆನ್ಸ್ನ ಹೆಂಗೆ ಬರೆದ್ರು ಅದು ನಮಗೆ ಟೆನ್ಸ್ ಯಾವ ಕಾಲಮಾನದಲ್ಲಿರುತ್ತೋ ಅದೇ ಕಾಲಮಾನದಲ್ಲೇ ಇರಬೇಕು, ಚೇಂಜ್ ಆಗಬಾರ್ದು. ಅರ್ಥ ಆಗ್ತಿದೆಯಲ್ವಾ? ಸೊ ಈಗ ಒಂದೊಂದೇ ನೋಡ್ಕೊಂಡು ತಗೋಣ. ನೋಡಿ, ಪ್ರೆಸೆಂಟ್ ಟೆನ್ಸಲ್ಲಿ ಫಸ್ಟ್ ಏನು, ಸಿಂಪಲ್ ಪ್ರೆಸೆಂಟ್.
ಕರೆಕ್ಟ್ ಅಲ್ವಾ? ಸೊ ಸಿಂಪಲ್ ಪ್ರೆಸೆಂಟಲ್ಲಿ ನಾನು ಎಲ್ಲದರಲ್ಲೂ ಆ್ಯಕ್ಟಿವ್ ವಾಯ್ಸ್ ಬರೆದಿದ್ದೀನಿ, ಅದನ್ನು ಪ್ಯಾಸಿವ್ ವಾಯ್ಸ್ಗೆ ಹೆಂಗೆ ಬರಿಬೋದು ಅಂತ ನೋಡೋಣ. ಓಕೆ, ಸೊ ಹೀ ರೈಟ್ಸ್ ಎ ಬುಕ್, ಅವ್ನು ಬುಕ್ ಬರೀತಿದ್ದಾನೆ, ಅವ್ನು ಬುಕ್ ಬರೀತಾನೆ. ಓಕೆ, ಹೀ ರೈಟ್ಸ್ ಎ ಬುಕ್, ಅವ್ನು ಬುಕ್ ಬರೀತಾನೆ. ಹೀ ಅನ್ನೋದೇನು ನಮಗಿಲ್ಲಿ ಸಬ್ಜೆಕ್ಟು, ಎ ಬುಕ್ ಅನ್ನೋದೇನು ನಮಗಿಲ್ಲಿ ಆಬ್ಜೆಕ್ಟು, ಅವನೇ ತಾನೇ ಬರೀತಾರದು. ಇದು ಆ್ಯಕ್ಟಿವಲ್ಲಿದೆ, ಕರೆಕ್ಟ್ ಅಲ್ವಾ? ಆ್ಯಕ್ಟಿವಲ್ಲಿದೆ, ಸಬ್ಜೆಕ್ಟು ನಮಗೆ ಕೆಲಸ ಮಾಡ್ತಿದ್ದಾನೆ, ಸಬ್ಜೆಕ್ಟ್ ಆ್ಯಕ್ಟಿವಲ್ಲಿದ್ದಾನೆ. ಹೀ ರೈಟ್ಸ್ ಎ ಬುಕ್, ಅವನೇ ಬುಕ್ ಬರೀತಾನೆ. ಸೊ ಇದನ್ನು ನಮಗೆ ಪ್ಯಾಸಿವ್ಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಯಾವತ್ತೇ ಆಗಲಿ ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು ಪ್ಯಾಸಿವ್ಗೆ ಕನ್ವರ್ಟ್ ಆಗಬೇಕಾದ್ರೆ ಸಿಂಪಲ್ ಪ್ರೆಸೆಂಟಲ್ಲಿ ಏನಿರುತ್ತೆ ನಮಗೆ ಈಸು, ಆ್ಯಮು, ಆರ್ ಇರುತ್ತೆ, ಕರೆಕ್ಟ್ ಅಲ್ವಾ? ಈ ಮೂರಕ್ಕೆ ಈಸು, ಆ್ಯಮು, ವರ್ರು, ಆರು, ಈ ಮೂರೇ ನಮಗೆ ಮೇಜರಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರುತ್ತೆ. ಇದಕ್ಕೆ V3 ಫಾರ್ಮ್ಯಾಟ್ನ ಆ್ಯಡ್ ಮಾಡಿದ್ರೆ, ಯಾವುದು ಪಾಸ್ಟ್ ಪಾರ್ಟಿಸಿಪಲ್ ಆ್ಯಡ್ ಮಾಡಿದ್ರೆ ನಮಗೆ ಏನು ಬರುತ್ತೆ? ಪ್ಯಾಸಿವ್ ವಾಯ್ಸ್ ಬರುತ್ತೆ. ಓಕೆನಾ? ಸೊ ಎಕ್ಸಾಂಪಲ್ ಇವಾಗ ಇದನ್ನೇ ನೋಡಿ, ಈ ರೈಟ್ಸ್ ಎ ಬುಕ್, ಅವ್ನು ಬುಕ್ ಬರೀತಾನೆ. ಓಕೆ, ಇದನ್ನು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಫಸ್ಟ್ ಥಿಂಗ್ ಏನು ಮಾಡಬೇಕು ಗೊತ್ತಾ? ಯಾವತ್ತೇ ಆಗಲಿ ಆ್ಯಕ್ಟಿವಿಂದ ಪ್ಯಾಸಿವ್ ಆಗಲಿ, ಪ್ಯಾಸಿವಿಂದ ಆ್ಯಕ್ಟಿವ್ ಆಗಲಿ, ಆ್ಯಕ್ಟಿವ್ ಕೊಟ್ಟಿದ್ರೆ ಆ್ಯಕ್ಟಿವಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟ್ ಇರುತ್ತೆ, ಅದನ್ನು ಪ್ಯಾಸಿವ್ ಕನ್ವರ್ಟ್ ಮಾಡಬೇಕಾದ್ರೆ ಆಬ್ಜೆಕ್ಟು ನಮಗೆ ಸಬ್ಜೆಕ್ಟ್ ಆಗುತ್ತೆ, ಸಬ್ಜೆಕ್ಟು ನಮಗೆ ಆಬ್ಜೆಕ್ಟ್ ಆಗುತ್ತೆ, ಉಲ್ಟಾ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅದೇ ನಮಗೆ ಪ್ಯಾಸಿವಲ್ಲಿ ಕೊಟ್ಟರೆ ಅಲ್ಲೂ ಕೂಡ ಸಬ್ಜೆಕ್ಟ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ವೈಸ್ ವರ್ಸ, ರಿಟರ್ನ್ ಉಲ್ಟಾ ಆಗುತ್ತೆ. ಸೊ ಇವಾಗ ನಮ್ಗೆ ಇದೇನಾಗುತ್ತೆ ನೋಡಿ, ಈ ರೈಟ್ಸ್ ಎ ಬುಕ್, ಈ ರೈಟ್ಸ್ ಎ ಬುಕ್, ಅವ್ನು ಬುಕ್ ಬರೀತಾನೆ. ಸೊ ಇದು ನಮಗೆ ಪ್ಯಾಸಿವಲ್ಲಿ ಆಗಬೇಕು. ಸೊ ಪ್ಯಾಸಿವಲ್ಲಿ ಫಸ್ಟು ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಗುತ್ತೆ. ಸೊ ಸಬ್ಜೆಕ್ಟ್ ಆದಾಗ ಏನಾಗುತ್ತೆ? ಎ ಬುಕ್, ಎ ಬುಕ್ ಏನು ಕೊಟ್ಟಿದ್ದಾರೆ? ಈ ರೈಟ್ಸ್ ಎ ಬುಕ್, ಈ ರೈಟ್ಸ್ ಎ ಬುಕ್, ಕರೆಕ್ಟ್ ಅಲ್ವಾ? ಹಿ ಅನ್ನೋನೇನು ಸಿಂಗ್ಯುಲರು, ಸೊ ಈಸ್, ಹಿ ಅನ್ನೋ ಸಿಂಗ್ಯುಲರು, ಸೊ ಈಸ್. ಇಲ್ಲೇನು ಬರುತ್ತೆ? ರೈಟ್ಸ್ ಇದ್ದಿದ್ದು ಏನಾಗುತ್ತೆ? ರಿಟರ್ನ್ ಆಗುತ್ತೆ. ಯಾಕೆ? V3 ಫಾರ್ಮ್ಯಾಟ್, ರಿಟರ್ನ್, WRITTEN, V3 ಫಾರ್ಮ್ಯಾಟ್, ರಿಟರ್ನ್ ಆಯಿತಾ? ಬೈ, ಹೀ ಇದ್ದಿದ್ದು ನಮಗೆ ಆಬ್ಜೆಕ್ಟಿವ್ ಕೇಸಲ್ಲಿ ಏನಾಗುತ್ತೆ? ಆಬ್ಜೆಕ್ಟ್ ಆಗಬೇಕಲ್ವ? ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಗಬೇಕು, ಏನಾಗುತ್ತೆ? ಹಿಮ್. ಸೊ ಎ ಬುಕ್ ಈಸ್ ರಿಟರ್ನ್ ಬೈ ಹಿಮ್, ಇದೇನಾಯಿತು? ಪ್ಯಾಸಿವ್ ಆಯಿತು. ಅರ್ಥ ಆಯ್ತಾ? ಸೊ ಆ್ಯಕ್ಟಿವಿಂದ ಪ್ಯಾಸಿವ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಯಿತು, ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಯಿತು. V3 ಫಾರ್ಮ್ಯಾಟ್, ಈಸ್, ಆ್ಯಮ್, ಆರ್ ಜೊತೆಗೆ, ಈಸ್ ಜೊತೆಗೆ ಅಥವಾ ಆ್ಯಮ್ ಜೊತೆಗೆ ಅಥವಾ ಆ್ಯಡ್ ಜೊತೆಗೆ V3 ಫಾರ್ಮ್ಯಾಟ್ ಬರಬೇಕು. ಸಿಂಪಲ್ ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಗುತ್ತೆ, ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಗುತ್ತೆ, ಟೆನ್ಸ್ ಚೇಂಜ್ ಆಗಲ್ಲ, ಸಿಂಪಲ್ ಪ್ರೆಸೆಂಟಲ್ಲೇ ಇರಬೇಕು. ಎ ಬುಕ್ ಈಸ್ ರಿಟರ್ನ್ ಬೈ ಹಿಮ್, ಅವನಿಂದ ಬುಕ್ ಬರೆಯಲಾಗುತ್ತೆ, ಅವನಿಂದ ಒಂದು ಪುಸ್ತಕ ಬರೆಯಲಾಯಿತು, ಅವನೊಂದು ಪುಸ್ತಕ ಬರೀತಾನೆ. ಸೊ ಇಲ್ಲಿ ಈ ರೈಟ್ಸ್ ಎ ಬುಕ್, ಅವ್ನು ಪುಸ್ತಕ ಬರೀತಾನೆ, ಇಲ್ಲಿ ಅವನಿಂದ ಒಂದು ಪುಸ್ತಕ ಬರೆಯಲಾಯಿತು, ಕರೆಕ್ಟ್ ಅಲ್ವಾ? ಸೊ ಟೆನ್ಸಸ್ ಏನು ಚೇಂಜ್ ಆಗಿಲ್ಲ ನಮಗೆ, ಟೆನ್ಸಸ್ ಸೇಮ್ ಪ್ರೆಸೆಂಟಲ್ಲೇ ಇದ್ದೀವಿ ನಾವು. ಇಲ್ಲಿ ಅವನು ಪುಸ್ತಕ ಬರೀತಾನೆ, ಪುಸ್ತಕ ಅವನಿಂದ ಬರೆಯಲಾಯಿತು, ಸಿಂಪಲ್, ಕರೆಕ್ಟ್ ಅಲ್ವಾ? ಟೆನ್ಸಸ್ ಏನೂ ಚೇಂಜ್ ಆಗಿಲ್ಲ. ಓಕೆ, ಸೊ ಇದು ನಮಗೆ ಸಿಂಪಲ್ ಪ್ರೆಸೆಂಟ್ ಆಯಿತು. ಈಗ ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸಿಗೆ ಬನ್ನಿ. ನೆಕ್ಸ್ಟ್ ಯಾವುದು? ಪ್ರೆಸೆಂಟ್ ಟೆನ್ಸಲ್ಲಿ ಸೆಕೆಂಡ್ ಫಾರ್ಮ್ ಆದಂಥ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಆ್ಯಕ್ಟಿವ್ ಕೊಟ್ಟಾಗ ನಮಗೆ ಏನಾಗಬೇಕು? ಪ್ಯಾಸಿವ್ ಹೆಂಗಾಗುತ್ತೆ? ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಏನು? ಪಾಸ್ಟಿಂದ ಸ್ಟಾರ್ಟ್ ಆಗಿ ಇಲ್ಲಿ ಪ್ರೆಸೆಂಟಲ್ಲಿ ಕೂಡ ಅದು ಕಂಟಿನ್ಯೂ ಆಗ್ತಾ ಇರೋದು. ಈ ಈಸ್ ರೈಟಿಂಗ್ ಎ ಬುಕ್, ಅವನು ಬುಕ್ ಬರೀತಾ ಇದ್ದಾನೆ, ಅವನು ಬುಕ್ಕನ್ನು ಬರೀತಾ ಇದ್ದಾನೆ, ಆ್ಯಕ್ಟಿವಲ್ಲಿದೆ. ಈ ಅನ್ನೋದು ಸಬ್ಜೆಕ್ಟ್ ಇದೆ, ರೈಟಿಂಗ್ ಅನ್ನೋದು ನಮಗೆ ವರ್ಬು, ಎ ಬುಕ್ ಅನ್ನೋದು ಆಬ್ಜೆಕ್ಟು, ಕರೆಕ್ಟ್ ಅಲ್ವಾ? ಸೊ ಇವಾಗ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಆ್ಯಕ್ಟಿವ್ ಇದ್ದಿದ್ದು ರೈಟಿಂಗ್ ಬಂತಲ್ಲ, ING ಬಂತು ಅಂದರೆ ಪ್ರೆಸೆಂಟ್, ಅದು ಪ್ರೆಸೆಂಟ್ ಕಂಟಿನ್ಯೂಸು. ನಾವು ನೋಡ್ಕೊಬೇಕು, ಗೊತ್ತಾಗುತ್ತೆ ಫಸ್ಟ್ ನಮಗೆ. ಅದಕ್ಕೆ ಟೆನ್ಸಸ್ ಗೊತ್ತಿದ್ರೆ ಇದು ಈಸಿ ಆಗ್ಬಿಡುತ್ತೆ, ಆ್ಯಕ್ಟಿವ್ ಪ್ಯಾಸಿವ್. ಸೊ ಈಸ್ ರೈಟಿಂಗ್ ಎ ಬುಕ್, ಸೊ ಆ್ಯಕ್ಟಿವ್ ಇದ್ದಿದ್ದು ಏನಾಗಬೇಕು ನಮಗೆ? ಪ್ಯಾಸಿವ್ ಆಗಬೇಕು. ಸೊ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಆ್ಯಕ್ಟಿವ್ ಇದ್ದಿದ್ದು ಪ್ಯಾಸಿವ್ ಆಗಬೇಕು ಅಂತ ಅಂದರೆ ನಮಗೆ ಈಸು, ಆ್ಯಮ್, ಆರ್ ಜೊತೆಗೆ ಏನು ಬರಬೇಕು? ಪ್ಲಸ್ ಬೀಯಿಂಗ್ ಪ್ಲಸ್ V3 ಫಾರ್ಮ್ಯಾಟ್, ಪ್ಲಸ್ ಬೀಯಿಂಗ್ ಪ್ಲಸ್ V3 ಫಾರ್ಮ್ಯಾಟ್ ಬರಬೇಕು. ಯಾವಾಗ? ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಇದ್ದಾಗ. ಸೊ ನೋಡಿ ಅದು ಹೆಂಗೆ ಪ್ಯಾಸಿವ್ ಆಗುತ್ತೆ. ಈಗ ಇದೇನು ಸಬ್ಜೆಕ್ಟ್, ಹಿ, ಆಬ್ಜೆಕ್ಟ್ ಏನು? ಬುಕ್ಕು, ಸೊ ಎ ಬುಕ್, ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಯಿತಾ? ಎ ಬುಕ್. ಈಸ್ ಹಂಗೆ ಬರಿತೀವಿ, ಎ ಬುಕ್ ಈಸ್. ರೈಟಿಂಗ್ ಏನಾಗುತ್ತೆ ನಮಗೆ? ಬೀಯಿಂಗ್ ಪ್ಲಸ್ V3 ಫಾರ್ಮ್ಯಾಟ್, ಬೀಯಿಂಗ್, ಎ ಬುಕ್ ಈಸ್ ಬೀಯಿಂಗ್, ರೈಟಿಂಗ್ ಇದ್ದಿದ್ದು ರಿಟರ್ನ್ ಆಯಿತು, WRITTEN. ಸೊ ಎ ಬುಕ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಯಾರಿಂದ? ಹಿಮ್. ಆಬ್ಜೆಕ್ಟಿವ್ ಕೇಸಲ್ಲಿ ಹಿ ಇದ್ದಿದ್ದು ಹಿಮ್ ಆಯಿತು. ಎ ಬುಕ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಹಿಮ್, ಇದು ಕರೆಕ್ಟ್. ಇಲ್ಲಿ ಎ ಬುಕ್ ಈಸ್ ರಿಟರ್ನ್ ಬೈ ಹಿಮ್, ಇದು ಕೂಡ ಕರೆಕ್ಟ್, ಯಾಕಂದರೆ ಸಿಂಪಲ್ ಪ್ರೆಸೆಂಟಲ್ಲಿ ಇತ್ತು. ಇದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿರಬೇಕು. ಸೊ ಎ ಬುಕ್ ಈಸ್ ಬೀಯಿಂಗ್ ರಿಟರ್ನ್, ಓಕೆ, ಅವ್ನು ಬರೀತಾ ಇದ್ದಾನೆ ಇನ್ನೂ, ಕರೆಕ್ಟ್ ಅಲ್ವಾ? ಎ ಬುಕ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಹಿಮ್, ಅವನು ಇನ್ನೂ ಬರೀತಾ ಇರ್ತಾನೆ, ಅವನಿಂದ ಬುಕ್ಕನ್ನು ಇನ್ನೂ ಅವನು ಇನ್ನೂ ಬುಕ್ನ ಬರೀತಾ ಇದ್ದಾನೆ. ಅರ್ಥ ಆಗ್ತಿದೆಯಲ್ವಾ? ಈಸ್ ರೈಟಿಂಗ್ ಎ ಬುಕ್, ಎರಡು ಸೇಮ್ ಮೀನಿಂಗೇ ಕೊಡುತ್ತೆ. ಬಟ್ ಇದು ಆ್ಯಕ್ಟಿವ್ ವಾಯ್ಸಲ್ಲಿದೆ, ಇದು ಪ್ಯಾಸಿವ್ ವಾಯ್ಸಲ್ಲಿದೆ. ಇಲ್ಲಿ ಸಬ್ಜೆಕ್ಟ್ ಅನ್ನೋದು ಆ್ಯಕ್ಟಿವಲ್ಲಿದೆ, ಇದು ಸಬ್ಜೆಕ್ಟ್ ಅನ್ನೋದು ಆ್ಯಕ್ಟಿವ್ ಆಗಿಲ್ಲ. ಓಕೆ, ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಯಿತು, ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಯಿತು, ಸಿಂಪಲ್. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್. ಏನು?
ಒಂದು ಕೆಲಸ ನಮಗೆ ಕಂಪ್ಲೀಟಾಗಿ ಮುಗೀತಿದ್ದೆ ಅಂತ ಅಂದಾಗ ನಮ್ಗೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಈ ಹ್ಯಾಸ್ ರಿಟರ್ನ್ ಎ ಬುಕ್, ಅವ್ನು ಬುಕ್ ಬರೆದ್ಬಿಟ್ಟಿದ್ದಾನೆ, ಕರೆಕ್ಟ್ ಅಲ್ವಾ? ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್. ಈ ಹ್ಯಾಸ್ ರಿಟರ್ನ್ ಎ ಬುಕ್, ಅವನು ಇವಾಗ ಬುಕ್ ಮುಗಿಸ್ಬಿಟ್ಟಿದ್ದಾನೆ. ಈ ಹ್ಯಾಸ್ ರಿಟರ್ನ್ ಎ ಬುಕ್, ಇದೇನಿದೆ, ಈ ಅನ್ನೋ ಸಬ್ಜೆಕ್ಟು, ಎ ಬುಕ್ ಅನ್ನೋದು ಆಬ್ಜೆಕ್ಟು, ಆ್ಯಕ್ಟಿವ್ ಸೆನ್ಸಸ್ ಇದೆ. ಸೊ ಇದು ನಮಗೆ ಪ್ಯಾಸಿವ್ ಆಗಬೇಕು ಅಂತಂದರೆ, ಪ್ರೆಸೆಂಟ್ ಪರ್ಫೆಕ್ಟ್ ಪ್ಯಾಸಿವ್ ಆಗಬೇಕು ಅಂತಂದರೆ ಹ್ಯಾಸು, ಹ್ಯಾವು, ಹ್ಯಾಡ್ ಜೊತೆ ಬೀನ್ ಪ್ಲಸ್ V3, ಬೀನ್ ಪ್ಲಸ್ V3 ಫಾರ್ಮ್ಯಾಟ್ ಬರಬೇಕು. ಸೊ ಇವಾಗ ನಮಗೆ ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಗಬೇಕು. ಎ ಬುಕ್ ಹ್ಯಾಸ್ ಹಂಗೆ ಬರ್ಕೊತೀವಿ. ಎ ಬುಕ್ ಹ್ಯಾಸ್ ಪ್ಲಸ್ ಬೀನ್ ಬರ್ಕೊಬೇಕು. ಎ ಬುಕ್ ಹ್ಯಾಸ್ ಬೀನ್ ಪ್ಲಸ್ V3. ರಿಟರ್ನ್ ಇದ್ದಿದ್ದೇನಾಗುತ್ತೆ ನಮಗೆ, ರಿಟರ್ನ್ ಇದ್ದಿದ್ದು V3 ಫಾರ್ಮ್ಯಾಟಲ್ಲಿ ಕೂಡ ರಿಟರ್ನ್, ಕರೆಕ್ಟ್ ಅಲ್ವಾ? ಎ ಬುಕ್ ಹ್ಯಾಸ್ ಬೀನ್ ರಿಟರ್ನ್, V3 ಫಾರ್ಮ್ಯಾಟು ರಿಟರ್ನೇ ಅಲ್ವಾ? ಎ ಬುಕ್ ಹ್ಯಾಸ್ ಬೀನ್ ರಿಟರ್ನ್ ಬೈ ಹಿ ಇದ್ದಿದ್ದೇನಾಯಿತು, ಹಿಮ್. ಎ ಬುಕ್ ಹ್ಯಾಸ್ ಬೀನ್ ರಿಟರ್ನ್ ಬೈ ಹಿಮ್. ಅರ್ಥ ಆಯ್ತಲ್ವಾ? ಸೊ ಇದು ನಮಗೆ ಪ್ಯಾಸಿವ್ ಆಗೋಯಿತು. ಸೊ ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಯಿತು, ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಯಿತು, ಬೀನ್ ಪ್ಲಸ್ V3 ಫಾರ್ಮ್ಯಾಟ್ ಬಂತು, ಬೀನ್ ಪ್ಲಸ್ ರಿಟರ್ನ್ ಫಾರ್ಮ್ಯಾಟ್ ಬಂತು. ರಿಟರ್ನ್ V3ನೇ ತಾನೇ, ಕರೆಕ್ಟಾ? ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ನಮಗೆ ಪ್ಯಾಸಿವ್ ವಾಯ್ಸ್ ಬರಲ್ಲ, ಓಕೆನಾ? ಸೊ ಅದಕ್ಕೋಸ್ಕರ ಇದ್ರಲ್ಲಿ ನಮಗೆ ಪ್ಯಾಸಿವ್ ಏನು ಬೇಕಾಗೇ ಇಲ್ಲ. ನೋ ಪ್ಯಾಸಿವ್ ಇನ್ ದಿಸ್ ಟೆನ್ಸ್, ಈ ಟೆನ್ಸಲ್ಲಿ ನಮಗೆ ಬರಲ್ಲ, ಯಾಕಂದರೆ ಇದು ಕಂಟಿನ್ಯೂಸ್ ಇದೆ. ಕಂಟಿನ್ಯೂಸಲ್ಲಿ ಪ್ಯಾಸಿವ್ ನಮಗೆ ಬರಲ್ಲ, ಯಾಕಂದರೆ ಕಂಟಿನ್ಯೂ ಆಗ್ತಾ ಇದೆ, ಅದನ್ನು ನಾವು ಪ್ಯಾಸಿವ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ಈ ಹ್ಯಾಸ್ ಬೀನ್ ರೈಟಿಂಗ್ ಎ ಬುಕ್ ಸಿನ್ಸ್ 2022 ಇಂದ ಅವನು ಬುಕ್ ಬರೀತಾನೆ ಇದ್ದಾನೆ, ಆ್ಯಕ್ಟಿವಲ್ಲಿದೆ. ಸೊ ಅದನ್ನು ನಾವು ಎ ಬುಕ್ ಹ್ಯಾಸ್ ಬೀನ್ ರಿಟರ್ನ್ ಆ ಥರ ಎಲ್ಲ ಏನೂ ಬರೆಯೋಕ್ಕಾಗಲ್ಲ, ಯಾಕಂತಂದರೆ ಅದು ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಪರ್ಫೆಕ್ಟ್ ಕೆಲಸ ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದ್ರಿಂದ ನಮಗೆ ಅದನ್ನು ಪ್ಯಾಸಿವ್ಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಆ್ಯಕ್ಟಿವ್ ಮಾತ್ರ ಬರುತ್ತೆ, ಆಯ್ತಲ್ವಾ? ಸೊ ಎಕ್ಸಾಂಪಲ್ ಆ್ಯಕ್ಟಿವ್ಗೆ ಈ ಹ್ಯಾಸ್ ಬೀನ್ ರೈಟಿಂಗ್ ಎ ಬುಕ್ ಸಿನ್ಸ್ 2022 ಇಂದ ಅವನು ಬುಕ್ ಬರೀತಾ ಇದ್ದಾನೆ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಯ್ತಲ್ವಾ? ಸೊ ಇಲ್ಲಿಗೆ ಪ್ರೆಸೆಂಟ್ ಟೆನ್ಸ್ ಆಯಿತು. ಪ್ರೆಸೆಂಟ್ ಟೆನ್ಸಲ್ಲಿ 4 ಎಕ್ಸಾಂಪಲ್ಸು ನೋಡಿಕೊಂಡ್ರಿ, ಎಲ್ಲ ಆಪ್ಷನ್ಸಲ್ಲೂ, ಯಾವುದು ಎಲ್ಲ ಫಾರ್ಮ್ಸಲ್ಲೂ, ಸಿಂಪಲ್ ಪ್ರೆಸೆಂಟು, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್ ನೋಡ್ಕೊಂಡ್ವಿ. ಆ್ಯಕ್ಟಿವ್ ಪ್ಯಾಸಿವ್. ಅದೇ ಥರ ಪ್ಯಾಸಿವ್ ಕೊಟ್ಟರು ನೀವು ಆ್ಯಕ್ಟಿವ್ಗೂ ಕನ್ವರ್ಟ್ ಮಾಡ್ಕೊಬೋದು, ಕರೆಕ್ಟ್ ಅಲ್ವಾ? ಇವಾಗ ನಾವು ಪಾಸ್ಟ್ ಟೆನ್ಸ್ ನೋಡೋಣ, ಪಾಸ್ಟ್ ಟೆನ್ಸಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಅಂತ, ಓಕೆನಾ? ಸೊ ಪಾಸ್ಟ್ ಟೆನ್ಸಲ್ಲಿ ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಫಸ್ಟ್ ಫಾರ್ಮ್ ಯಾವುದು? ಸಿಂಪಲ್ ಪಾಸ್ಟ್. ಹಿ ರೋಟ್ ಎ ಬುಕ್, ಅವ್ನು ಬುಕ್ ಬರೆದ್ಬಿಟ್ಟ. ಅವನು ಆಲ್ರೆಡಿ ಮುಗಿಸ್ಬಿಟ್ಟಿದ್ದಾನೆ, ಬರೆದ್ಬಿಟ್ಟಿದ್ದಾನೆ, ಅವನು ಬುಕ್ ಬರೆದ್ಬಿಟ್ಟಿದ್ದಾನೆ. ಓಕೆ, ಈ ರೋಟ್ ಎ ಬುಕ್, ಅವನು ಆಲ್ರೆಡಿ ಬುಕ್ ಬರೆದಿದ್ದಾನೆ. ಸೊ ಈ ಅನ್ನೋದು ಸಬ್ಜೆಕ್ಟು, ಎ ಬುಕ್ ಅನ್ನೋದು ಆಬ್ಜೆಕ್ಟು. ಸೊ ಪಾಸ್ಟಲ್ಲಿ ವಾಸು ವರ್ರು ಪ್ಲಸ್ V3 ಫಾರ್ಮ್ಯಾಟ್ ಬರಬೇಕು. ಯಾವಾಗ ಆ್ಯಕ್ಟಿವಿಗೆ ಕನ್ವರ್ಟ್ ಆಗಬೇಕಂದ್ರೆ ನಮಗೆ ಸಬ್ಜೆಕ್ಟ್ ಆಗುತ್ತಲ್ವಾ, ಆ ಸಬ್ಜೆಕ್ಟ್ ಜೊತೆಗೆ ವಾಸ್ ಅಥವಾ ವರ್ನ ಆ್ಯಡ್ ಮಾಡಿಕೊಂಡು V3 ಫಾರ್ಮ್ಯಾಟ್ಗೆ ಹಾಕೊಬೇಕು, ಓಕೆನಾ? V3 ಫಾರ್ಮ್ಯಾಟ್ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ ನೋಡಿ. ಇವಾಗ ಆಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಆಗಬೇಕು, ಎ ಬುಕ್ ಸಬ್ಜೆಕ್ಟ್ ಆಯಿತಾ? ಅದಾದಮೇಲೆ ವಾಸ್ ಬರುತ್ತಾ, ವರ್ ಬರುತ್ತಾ? ಇಲ್ಲಿ ನಮಗೆ ಸಿಂಗ್ಯುಲರು, ಬುಕ್ ಅನ್ನೋ ಸಿಂಗಲ್, ಸೊ ವಾಸೇ ಬರಬೇಕು, ವರ್ ಬರಲ್ಲ. ಎ ಬುಕ್ ವಾಸ್, ಓಕೆ, ವಾಸ್ ಆಯಿತು, ಪ್ಲಸ್ V3 ಫಾರ್ಮ್ಯಾಟ್. ರೋಟ್ ಇದ್ದಿದ್ದೇನಾಗುತ್ತೆ? ರಿಟರ್ನು, WRITTEN. ಎ ಬುಕ್ ವಾಸ್ ರಿಟರ್ನ್ ಆಯಿತಾ, ಬೈ ಇದ್ದಿದ್ದೇನಾಯಿತು ನಮಗಿಲ್ಲಿ? ಹಿಮ್ ಆಯಿತು, ಆಬ್ಜೆಕ್ಟಿವ್ ಕೇಸಲ್ಲಿ ಹಿಮ್ ಆಯಿತು. ಸೊ ಎ ಬುಕ್ಕು ಸಬ್ಜೆಕ್ಟ್ ಆಯಿತು, ಬೈ ಹಿಮ್ ಆಬ್ಜೆಕ್ಟ್ ಆಯಿತು, ವಾಸು ಪ್ಲಸ್ V3 ಫಾರ್ಮ್ಯಾಟ್ ಬಂತ ಎಲ್ಲನೂ. ಸೊ ಇದು ನಮಗೆ ಇಲ್ಲಿ ಪ್ಯಾಸಿವ್ ಆಯಿತು, ಇದು ನಮಗೆ ಪ್ಯಾಸಿವ್ ವಾಯ್ಸ್. ಯಾವಾಗ ಸಿಂಪಲ್ ಪಾಸ್ಟ್ ಇದ್ದಾಗ ಎ ಬುಕ್ ವಾಸ್ ರಿಟರ್ನ್ ಬೈ ಹಿಮ್, ವಾಸ್. ಸೊ ವಾಸ್ ನಮಗೇನು ಹೇಳುತ್ತೆ? ಆಲ್ರೆಡಿ ಬರೆದಾಗಿದೆ ಅಂತ ಹೇಳುತ್ತೆ. ರಿಟರ್ನ್ ಆಲ್ರೆಡಿ ಬರೆದಾಗಿದೆ, ವಾಸ್ ರಿಟರ್ನ್ ಆಲ್ರೆಡಿ ಆಗೋಗಿದೆ. ಎ ಬುಕ್ ವಾಸ್ ರಿಟರ್ನ್ ಬೈ ಹಿಮ್, ಅವನು ಆಲ್ರೆಡಿ ಬುಕ್ ಬರೆದ್ಬಿಟ್ಟಿದ್ದಾನೆ. ಓಕೆ, ನೆಕ್ಸ್ಟು ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟಲ್ಲಿ ಆಗುವಂತಹ ಕಂಟಿನ್ಯೂಸ್ ಇವೆಂಟ್ಸು. ಓಕೆ, ಅಂದರೆ 2 ಇವೆಂಟು, 2 ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಪಾಸ್ಟಲ್ಲಿ. ಫಾರ್ ಎಕ್ಸಾಂಪಲ್, ಈ ವಾಸ್ ರೈಟಿಂಗ್ ಎ ಬುಕ್, ಈ ವಾಸ್ ಹಳೆ ಕಾಲದಲ್ಲಿ ಅಂದರೆ ಪಾಸ್ಟ್, ಈ ವಾಸ್ ರೈಟಿಂಗ್ ಎ ಬುಕ್, ಅವನು ಅಲ್ಲೇ ಅವನು ಅವಾಗ ಬುಕ್ ಬರೀತಾ ಇದ್ದ. ಈ ವಾಸ್ ರೈಟಿಂಗ್ ಎ ಬುಕ್, ಅವನು ಬುಕ್ ಬರೀತಿದ್ದ ಅವಾಗ. ಓಕೆ, ಆ್ಯಕ್ಟಿವಲ್ಲಿದೆ. ಸೊ ಇದು ಪ್ಯಾಸಿವ್ ಆಗಬೇಕಾದ್ರೆ ವಾಸು ವರ್ ಜೊತೆಗೆ ಬೀಯಿಂಗ್ ಬರುತ್ತೆ. ಯಾವಾಗ? ಕಂಟಿನ್ಯೂಸ್ ING ಇದ್ದಾಗ ಬೀಯಿಂಗ್ ಬರುತ್ತೆ. ನಮ್ಗೆ ಇದೇ ಬೀಯಿಂಗ್ ಕೂಡ ಪರ್ಫೆಕ್ಟ್ ಪ್ರೆಸೆಂಟ್ ಕಂಟಿನ್ಯೂಸಲ್ಲೇ ಬರುತ್ತೆ, ಇಲ್ಲಿ ಕೂಡ ಬರುತ್ತೆ ಸೇಮ್. ಆದರೆ ಅಲ್ಲಿ ನಾವು ಈಸು ಆ್ಯಮು ಹಾಕೊತಿದ್ವಿ, ಇಲ್ಲಿ ವಾಸು ವರ್ರು ಹಾಕೊತೀವಿ ಅಷ್ಟೇ. ಎ ಬುಕ್ ಸಿಂಗಲ್ ಬುಕ್, ಸೊ ವಾಸ್ ಬೀಯಿಂಗ್, ರೈಟಿಂಗ್ ಏನಾಗುತ್ತೆ? V3 ಫಾರ್ಮ್ಯಾಟ್, ರಿಟರ್ನ್, ಹೀ ಇರೋದೇನಾಗುತ್ತೆ? ಬೈ ಹಿಮ್. ಮುಗೀತಾ ಪ್ಯಾಸಿವ್ ವಾಯ್ಸು? ಇಷ್ಟೇ ಸಿಂಪಲ್, ಇನ್ನೇನೂ ಇಲ್ಲ.
ಬುಕ್ ಅನ್ನೋದು ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಯಿತು, ಬೈ ಹಿಮ್ ಈ ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಯಿತು, ವಾಸ್ ಬೀಯಿಂಗು ಪ್ಲಸ್ V3 ಫಾರ್ಮೆಟ್ 3 ಬಂತಾ. ನೆಕ್ಸ್ಟು ಪಾಸ್ಟ್ ಪರ್ಫೆಕ್ಟ್, ಪಾಸ್ಟಲ್ಲಿ ಮುಗ್ದೋಗಿರುವಂಥ ಎಕ್ಸಾಕ್ಟಾಗಿ ಕೆಲಸಗಳು. ನೆಕ್ಸ್ಟು ಪಾಸ್ಟ್ ಪರ್ಫೆಕ್ಟ್ ನೋಡಿ, ಈ ಹ್ಯಾಡ್ ರಿಟರ್ನ್ ಎ ಬುಕ್, ಅವನು ಬುಕ್ ಮುಗಿಸ್ಬಿಟ್ಟಿದ್ದ. ಈ ಹ್ಯಾಡ್, ಅವನು ಆಲ್ರೆಡಿ ಬುಕ್ ಅವಾಗೇ ಮುಗಿಸ್ಬಿಟ್ಟಿದ್ದ. ಈ ಹ್ಯಾಡ್ ರಿಟರ್ನ್ ಎ ಬುಕ್, ಅವನು ಮುಂಚೆ ಬುಕ್ ಬರೆದಿದ್ದ. ಸೊ ಇದು ಪ್ಯಾಸಿವ್ ಆಗಬೇಕಂದ್ರೆ ಬೀನ್ V3. ಓಕೆ, ನಾವು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಕೂಡ ಬೀನೇ ಯೂಸ್ ಮಾಡಿದ್ದು. ಸೊ ಎಲ್ಲನೂ ಸೇಮ್. ಓಕೆ, ಆದರೆ ಅಲ್ಲಿ ನಾವು ಹ್ಯಾವ್ ಯೂಸ್ ಮಾಡೋದು, ಇಲ್ಲ ಹ್ಯಾಡ್ ಯೂಸ್ ಮಾಡಬೇಕು ಅಷ್ಟೇ. ಸೇಮ್, ಇನ್ನೇನು ಡಿಫ್ರೆಂಟ್ ಇಲ್ಲ. ಎ ಬುಕ್ ಹ್ಯಾಡ್ ಬೀನ್ ಪ್ಲಸ್ V3 ಫಾರ್ಮೆಟ್ ಯಾವುದು, ರಿಟರ್ನ್ ಬೈ ಹಿಮ್, ಮುಗಿಯಿತು. ಇದು ನಮಗೆ ಪ್ಯಾಸಿವ್ ವಾಯ್ಸ್. ಈ ಹ್ಯಾಡ್ ರಿಟರ್ನ್ ಎ ಬುಕ್, ಅವ್ನು ಬುಕ್ ಬರೆದಿದ್ದ ಅವಾಗ. ಎ ಬುಕ್ ಹ್ಯಾಡ್ ಬೀನ್ ರಿಟರ್ನ್, ಹ್ಯಾಡ್ ಬಂತು, ಹ್ಯಾಡ್ ಹಂಗೆ ಹಾಕೊಂಡಿದ್ದೀನಿ, ಬೀನ್ ಪ್ಲಸ್ V3 ಫಾರ್ಮೆಟ್ ಬೈ ಹಿಮ್. ಇಲ್ಲಿಗೆ ಪಾಸ್ಟ್ ಪರ್ಫೆಕ್ಟ್ ಆಯಿತು. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ನಮಗೆ ಪ್ಯಾಸಿವ್ ವಾಯ್ಸೇ ಬರಲ್ಲ, ಬರೀ ಆ್ಯಕ್ಟಿವ್ ವಾಯ್ಸ್. ಈ ಹ್ಯಾಡ್ ಬೀನ್ ರೈಟಿಂಗ್, ಅವನು 2022 ಬುಕ್ ಬರೀತಿದ್ದ. ಈ ಹ್ಯಾಡ್ ಬೀನ್ ರೈಟಿಂಗ್ ಅವಾಗ ಬರೀತಿದ್ದ. ಓಕೆನಾ, ಸೊ ಅದು ಕೂಡ ನಮಗೆ ಪಾಸ್ಟ್ ಟೆನ್ಸ್ ಹೇಳುತ್ತೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ, ಪಾಸ್ಟ್ ಟೆನ್ಸಲ್ಲಿ, ಪರ್ಫೆಕ್ಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ನಮಗೆ ಪ್ಯಾಸಿವ್ ವಾಯ್ಸು ಬರಲ್ಲ. ಓಕೆನಾ. ಸೊ ನೆಕ್ಸ್ಟ್ ನಾವು ಫ್ಯೂಚರ್ ಟೆನ್ಸ್ ನೋಡೋಣ. ಸೊ ನೆಕ್ಸ್ಟು ಫ್ಯೂಚರ್ ಟೆನ್ಸಲ್ಲಿ ಸಿಂಪಲ್ ಫ್ಯೂಚರ್ ಫಸ್ಟ್ ಫಾರ್ಮ್. ಅದರಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈ ವಿಲ್ ರೈಟ್ ಎ ಬುಕ್, ಅವನು ಬುಕ್ ಬರೀತಾನೆ. ಓಕೆ, ಅವನು ಬುಕ್ ಬರೀತಾನೆ ಅಂದರೆ ಫ್ಯೂಚರಲ್ಲಿ ಬರೀತಾನೆ ಅಂತ ಹೇಳ್ತಾ ಇದ್ದೀವಿ. ಆ್ಯಕ್ಟಿವಲ್ಲಿದೆ, ಅವನು ಸಬ್ಜೆಕ್ಟು, ಬುಕ್ ಬರೀತಾನೆ, ರೈಟ್ ವರ್ಬು, ಎ ಬುಕ್ ಏನು ಆಬ್ಜೆಕ್ಟು. ಸೊ ಆಬ್ಜೆಕ್ಟ್ ಇದ್ದಿದ್ದೇನೋ ಸಬ್ಜೆಕ್ಟ್ ಆಗಬೇಕು. ಎ ಬುಕ್ ಜೊತೆ ವಿಲ್ಲು ಶೆಲ್ಲು ಬಂದಾಗೆಲ್ಲ ಫ್ಯೂಚರೇ. ಸೊ ವಿಲ್ಲು ಶೆಲ್ಲು ಜೊತೆಗೆ ನಾವು ಬಿ ಹಾಕೊಬೇಕು. ಓಕೆ, ನಾವು ಬೀಯಿಂಗ್ ಹಾಕೊಂಡ್ವಿ ಎಲ್ಲಿ, ಪಾಸ್ಟ್ ಟೆನ್ಸು ಮತ್ತು ಪ್ರೆಸೆಂಟ್ ಟೆನ್ಸಲ್ಲಿ ಬೀಯಿಂಗ್ ಹಾಕೊಂಡ್ವಿ, ಇಲ್ಲಿ ಬರೀ ಬಿ ಹಾಕೊಬೇಕು. ಓಕೆ, ಬಟ್ ಆ ಬೀಯಿಂಗ್ ನಾವು ಯಾವ ಫಾರ್ಮ್, ಥರ್ಡ್ ಫಾರ್ಮಲ್ಲಿ ಹಾಕೊಂಡಿದ್ದು ಕರೆಕ್ಟ್ ಅಲ್ವಾ? ಇಲ್ಲಲ್ಲ, ಫಸ್ಟ್ ಫಾರ್ಮಲ್ಲಿ ಯಾವುದು ಬೀಯಿಂಗ್ ಹಾಕೊಂಡಿಲ್ಲ. ಆದರೆ ಇಲ್ಲಿ ಫಸ್ಟ್ ಫಾರ್ಮಲ್ಲೇ ನಮಗೆ ಬಿ ಬರುತ್ತೆ. ಓಕೆ, ಎ ಬುಕ್, ವಿಲ್ ಹಂಗೆ ಬರ್ಕೊತೀವಿ. ಇಲ್ಲಿ ಬಿ ಪ್ಲಸ್ V3 ಫಾರ್ಮೇಟು, ಬಿ ಬರ್ಕೊಂಡೆ. ಯಾವಾಗಲೂ ಬಿ ಬರಲೇಬೇಕು. ಫ್ಯೂಚರಲ್ಲಿ ಪ್ಯಾಸಿವ್ ವಾಯ್ಸ್ ಇದೆ ಅಂತ ಅಂದಾಗ ಯಾವಾಗಲೂ ಬಿ ಬರಲೇಬೇಕು. ಎ ಬುಕ್ ವಿಲ್ ಬಿ. ಓಕೆ, ನಮಗೆ ಈ ಬೀಯಿಂಗು, ಬೀನು, ಹ್ಯಾಸು, ವಾಸು ಇದೇ ನಮಗೆ ಯಾವ ಸೆಂಟೆನ್ಸಲ್ಲಿ ಯಾವ ಟೆನ್ಸಲ್ಲಿ ಇದೆ ಅಂತ ಹೇಳುತ್ತೆ. ಓಕೆನಾ, ಎ ಬುಕ್ ವಿಲ್ ಬಿ. ನೆಕ್ಸ್ಟ್ V3 ಫಾರ್ಮೇಟ್, ರೈಟ್ ಇದ್ದಿದ್ದು ಏನಾಗುತ್ತೆ, ರಿಟರ್ನ್ ಆಗೋಯ್ತು. WRITT ರಿಟರ್ನ್ ಬೈ, ಹಿ ಇದ್ದಿದ್ದು ಹಿಮ್ ಆಯಿತು. ಎ ಬುಕ್ ವಿಲ್ ಬಿ ರಿಟರ್ನ್ ಬೈ ಹಿಮ್, ಅವನಿಂದ ಬುಕ್ ಬರೆಯಲಾಗುತ್ತೆ. ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಪ್ಯಾಸಿವ್ ವಾಯ್ಸ್ ಮುಗೀತಾ. ಸೊ ನೆಕ್ಸ್ಟ್ ಅದೇ ಥರ ಫ್ಯೂಚರ್ ಕಂಟಿನ್ಯೂಸಲ್ಲಿ ನಮಗೆ ಪ್ಯಾಸಿವ್ ವಾಯ್ಸ್ ಅನ್ನೋದೇ ಬರಲ್ಲ. ಸೊ ಇಲ್ಲಿ ನಮಗೆ ಪ್ಯಾಸಿವ್ ವಾಯ್ಸ್ ಬಗ್ಗೆ ತಿಳ್ಕೊಳ್ಳೋದೇ ಬೇಕಾಗಿಲ್ಲ. ಈ ವಿಲ್ ಬಿ ರೈಟಿಂಗ್ ಎ ಬುಕ್, ಅವನು ಫ್ಯೂಚರಲ್ಲಿ ಬುಕ್ ಬರಿತಾನೆ ಇರ್ತಾನೆ. ಈ ವಿಲ್ ಬಿ ರೈಟಿಂಗ್ ಎ ಬುಕ್, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಬರಲ್ಲ. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟಲ್ಲಿ ನಮಗೆ ಪ್ಯಾಸಿವ್ ವಾಯ್ಸ್ ಬರುತ್ತೆ. ಈ ವಿಲ್ ಹ್ಯಾವ್ ರಿಟರ್ನ್ ಎ ಬುಕ್, ಅವನು ಅಷ್ಟಲ್ಲಿ ಬುಕ್ ಬರೆದ್ಬಿಟ್ಟಿರ್ತಾನೆ. ಓಕೆನಾ, ಅಷ್ಟಲ್ಲಿ ಅಂದರೆ ಎಷ್ಟೋ ಕಾಲದಲ್ಲಿ ಅವ್ರು ನಾರ್ಮಲಾಗಿ ಒಂದು 2020 ಅಷ್ಟಲ್ಲೆಲ್ಲ ಒಂದು ಬುಕ್ ಬರೆದ್ಬಿಟ್ಟಿರ್ತಾನೆ ಅಂತೀವಲ್ವ, ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ವಿಲ್ ಹ್ಯಾವ್ ರಿಟರ್ನ್ ಎ ಬುಕ್, ಅವ್ನು ಬುಕ್ ಬರೆದ್ಬಿಟ್ಟಿರ್ತಾನೆ. ಸೊ ಇದು ನಮಗೆ ಪ್ಯಾಸಿವ್ ವಾಯ್ಸ್ ಬೇಕು ಅಂದಾಗ ಹ್ಯಾವು, ಹ್ಯಾಡು, ಹ್ಯಾಸ್ ಜೊತೆಗೆ ಬೀನ್ ಬರುತ್ತೆ. ಇಲ್ಲಿ ಬಿ ಬಂತು, ಇಲ್ಲಿ ಬೀನು ಪ್ಲಸ್ V3 ಫಾರ್ಮೇಟು. ಸೊ ನಾವೇ ಚೇಂಜ್ ಮಾಡೋಣ. ಎ ಬುಕ್, ಹ್ಯಾವ್ ಬಂತು, ಹ್ಯಾವ್ ಹಂಗೆ ಬರ್ಕೊಳ್ಳಿ. ಬೀನ್ ಬರ್ಕೊಳ್ಳಿ. V3 ಫಾರ್ಮೇಟು, ರಿಟರ್ನೇ. ಎ ಬುಕ್ ಹ್ಯಾವ್ ಬೀನ್ ರಿಟರ್ನ್, ಎ ಬುಕ್ ವಿಲ್ ಹ್ಯಾವ್ ಬೀನ್ ರಿಟರ್ನ್, ವಿಲ್ ಹಂಗೆ ಬರ್ಕೊಬೇಕು, ಸಾರಿ. ಓಕೆ, ಅದು ಸೆಂಟೆನ್ಸಲ್ಲೇ ಇದೆ. ಓಕೆ, ನಾನೇನು ಚೇಂಜ್ ಮಾಡಿಲ್ಲ, ಸೆಂಟೆನ್ಸಲ್ಲೇ ಇದೆ. ಇಲ್ಲಿ ಕೂಡ ನಾವು ನೋಡಿ, ಎ ಬುಕ್ ವಿಲ್ ಬಿ ರಿಟರ್ನ್, ಆ ಬುಕ್ ಹಂಗೆ ಬರ್ಕೊಂಡ್ವಿ, ವಿಲ್ ಅನ್ನೋದು ಹಂಗೆ ತಗೊಂಡ್ವಿ. ಇಲ್ಲಿ ಕೂಡ ಎ ಬುಕ್ ವಿಲ್ ಅಂತ ಸೇರಿಸಿರ್ತಾನೆ, ಅದು ಫ್ಯೂಚರ್ ಆಗುತ್ತೆ. ಸೊ ಎ ಬುಕ್ ವಿಲ್ ಹ್ಯಾವ್ ಬೀನ್ ರಿಟರ್ನ್ ಬೈ ಹಿಮ್, ಇದು ನಮಗೆ ಪ್ಯಾಸಿವ್ ಆಗೋಯ್ತು. ಓಕೆ, ವಿಲ್ ಅನ್ನೋದು ಇದ್ರೇ ತಾನೆ ಅದು ಫ್ಯೂಚರ್ ಬಗ್ಗೆ ಹೇಳುತ್ತೆ. ಸೊ ಫ್ಯೂಚರ್ ಪರ್ಫೆಕ್ಟ್ ನಾವು ಸಬ್ಜೆಕ್ಟು ಆಬ್ಜೆಕ್ಟು ಚೇಂಜ್ ಮಾಡ್ತೀವಿ, ಟೆನ್ಸಲ್ಲಿ ಏನು ಚೇಂಜ್ ಮಾಡ್ತಿಲ್ಲ. ಸೊ ಎ ಬುಕ್ ವಿಲ್ ಹ್ಯಾವ್ ಬೀನ್ ರಿಟರ್ನ್ ಬೈ ಹಿಮ್, ಮುಗೀತು. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರಲ್ಲಿ ಕೆಲಸ ಆಗೋದು ಕಂಟಿನ್ಯೂ ಆಗ್ತಾ ಇರೋದು. ಈ ವಿಲ್ ಹ್ಯಾವ್ ಬೀನ್ ರೈಟಿಂಗ್ ಎ ಬುಕ್, ಆ ಟೈಮ್ ಅಷ್ಟಲ್ಲಿ ಅವನು ಬುಕ್ನ ಬರೀತಾನೆ ಇರ್ತಾನೆ. ಈ ವಿಲ್ ಹ್ಯಾವ್ ಬೀನ್ ರೈಟಿಂಗ್ ಎ ಬುಕ್,
ಅವರು ಪುಸ್ತಕ ಬರೀತಾ ಇರ್ತಾರೆ. ಸೊ ಇದು ನಮಗೆ ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಸೊ ಇದಿಷ್ಟೇ ನಮಗೆ. ಸೊ ಅರ್ಥ ಆಯ್ತಲ್ವಾ? ಸೊ ಇಲ್ಲಿವರೆಗೂ ನಾವು 3 ಟೆನ್ಸಸ್ಸಲ್ಲಿ ಕೂಡ ಆ್ಯಕ್ಟಿವ್ ಯಾವಾಗ ಬರುತ್ತೆ, ಪ್ಯಾಸಿವ್ ಯಾವಾಗ ಬರುತ್ತೆ, ಆ್ಯಕ್ಟಿವ್ ಬಂದರೆ ಪ್ಯಾಸಿವ್ ಹೆಂಗೆ ಕನ್ವರ್ಟ್ ಮಾಡೋದು ನೋಡ್ಕೊಂಡ್ವಿ. ಪ್ಯಾಸಿವ್ ಬಂದರೆ ಅದನ್ನೇ ಆಪೋಸಿಟ್ ಮಾಡಿದ್ರೆ ನಮಗೆ ಆ್ಯಕ್ಟಿವ್ ಅನ್ನೋದು ಬಂದ್ಬಿಡುತ್ತೆ. ಸೊ ಇವಾಗ ಕೆಲವೊಂದು ಕ್ವಶನ್ಸ್ ಸಾಲ್ವ್ ಮಾಡೋಣ, ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಓಕೆನಾ? ಸೊ ನೋಡಿ, ಫಸ್ಟ್ ಎಕ್ಸಾಂಪಲು, ಪ್ರಿಯಾ ವಾಷಸ್ ಹರ್ ಕ್ಲೋತ್ಸ್ ಇನ್ ದ ಈವ್ನಿಂಗ್. ಪ್ರಿಯಾ ಈ ಸಂಜೆ ಬಟ್ಟೆ ಒಗೀತಾಳೆ. ಸೊ ಅದು ಯಾವ ಫಾರ್ಮ್ಯಾಟಲ್ಲಿದೆ ನಮಗೆ? ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟಲ್ಲಿದೆ. ಸಂಜೆ ಪ್ರಿಯಾಂಕಾ ಬಟ್ಟೆ ಒಗಿತಾಳೆ. ಓಕೆನಾ? ಸೊ ಸಿಂಪಲ್ ಪ್ರೆಸೆಂಟಲ್ಲಿ ನಮಗೆ ಆ್ಯಕ್ಟಿವ್ ವಾಯ್ಸಲ್ಲಿದೆ, ಯಾಕಂದರೆ ಪ್ರಿಯಾಂಕಾ ಅನ್ನೋದು ಸಬ್ಜೆಕ್ಟು, ಕ್ಲೋತ್ಸ್ ಅನ್ನೋದು ನಮಗೆ ಆಬ್ಜೆಕ್ಟ್ಸು. ಓಕೆನಾ? ಸೊ ಇದು ನಮಗೆ ಏನು ಪ್ಯಾಸಿವ್ ಕನ್ವರ್ಟ್ ಆಗಬೇಕು. ಸೊ ಪ್ಯಾಸಿವ್ ಕನ್ವರ್ಟ್ ಆಗಬೇಕಂದ್ರೆ ಏನು ಮಾಡಬೇಕು ನಾವು? ಫಸ್ಟು ಆಬ್ಜೆಕ್ಟು ಯಾವುದು? ಪ್ರಿಯಾ ವಾಷಸ್ ಹರ್ ಕ್ಲೋತ್ಸ್. ಕ್ಲೋತ್ಸ್ ಅನ್ನೋದು ನಮಗೆ ಇಲ್ಲಿ ಆಬ್ಜೆಕ್ಟ್ ಅಂತು. ಸೊ ಕ್ಲೋತ್ಸು ತೆಗೀರಿ, ದ ಕ್ಲೋತ್ಸ್ ಅಥವಾ ಬರೀ ಕ್ಲೋತ್ಸ್. ಓಕೆ, ಕ್ಲೋತ್ಸ್ ಇಲ್ಲಿ ಹರ್ ಕ್ಲೋತ್ಸ್ ಆಗಿರೋದ್ರಿಂದ ನಾನು ದ ಬರೆದೆ. ಪ್ರಿಯಾಂಕ ಸ್ಪೆಸಿಫೈ ಮಾಡಬೇಕಲ್ಲ ಅವಳದೇ ಕ್ಲೋತ್ಸ್ ಅಂತ. ಸೊ ಅದಕ್ಕೇ ಸ್ಪೆಸಿಫೈ ಮಾಡಬೇಕಂದ್ರೆ ದ ಯೂಸ್ ಮಾಡಬೇಕು. ದ ಕ್ಲೋತ್ಸ್ ಆಯಿತು. ನೆಕ್ಸ್ಟು ಏನು ಬರಬೇಕು ನಮಗೆ? ಈಸ್ ಬರಬೇಕಾ, ಆರ್ ಬರಬೇಕಾ? ಪ್ರಿಯಾಂಕಾ ವಾಷಸ್ ಕ್ಲೋತ್ಸ್ ಬಂದಿದೆ. ಕ್ಲೋತ್ಸ್ ಅಂತ ಅಂದರೆ ಜಾಸ್ತಿ, ಸೊ ಆರ್ ಬರಬೇಕು. ದ ಕ್ಲೋತ್ಸ್ ಆರ್ ಏನು V3 ಫಾರ್ಮೇಟು. ವಾಷಸ್ ಏನಾಗುತ್ತೆ? ವಾಶ್ಡ್. ನೆಕ್ಸ್ಟು ದ ಕ್ಲೋತ್ಸ್ ಆರ್ ವಾಶ್ಡ್. ಪ್ರಿಯಾಂಕಾ ಏನು ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಗಬೇಕು. ಬೈ ಪ್ರಿಯಾ ಹೆಸರು ಕೊಟ್ಟಿದ್ದಾರೆ. ಶೀ ಕೊಟ್ಟಿದ್ದಿದ್ರೆ ನಾವು ಬೇರೆ ಬೈ ಹರ್ ಅಂತ ಹಾಕೊಂಡ್ಬಿದ್ದಿತ್ತು. ಬಟ್ ಪ್ರಿಯಾ ಕೊಟ್ಟಿರೋದು ಪ್ರಿಯಾನೇ ಹಾಕೊಬೇಕು ನಾವು. ದ ಕ್ಲೋತ್ಸ್ ಆರ್ ವಾಶ್ಡ್ ಬೈ ಪ್ರಿಯಾ ಇನ್ ದ ಈವ್ನಿಂಗ್ ಅನ್ನೋದು ಹಂಗೆ ಬರ್ಕೊತೀವಿ. ಸೊ ಇದು ನಮಗೆ ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ರಾಬಿನ್ ರೋಲ್ ಮಾಡಿ ಉಳ್ಳು ಬಿಟ್ಟಿದ್ದಾನೆ. ದ ರಾಬಿನ್ ರೋಲ್ ದ ಮಾರ್ಬಲ್ ಥ್ರೂ ಎ ಸ್ಮಾಲ್ ಪ್ಲಾಸ್ಟಿಕ್ ಪೈಪ್. ಚಿಕ್ಕ ಪೈಪಿಂದ ರಾಬಿನ್ನು ಗೋಲಿನ ರೋಲ್ ಮಾಡಿ ಉಳ್ಳು ಬಿಟ್ಬಿಟ್ಟಿದ್ದಾನೆ. ಆಲ್ರೆಡಿ ಮುಗ್ದೋಗಿದೆ. ಸಿಂಪಲ್ ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಸಿಂಪಲ್ ಪಾಸ್ಟ್ ಬಗ್ಗೆಯಲ್ಲಿ ನಮಗೆ ಸಿಂಪಲ್ ಪಾಸ್ಟಲ್ಲಿ ಏನು ಬರುತ್ತೆ ನಮಗೆ? ವಾಸ್ ಅಥವಾ ವರ್ ಪ್ಲಸ್ ಥರ್ಡ್ ಫಾರ್ಮ್ V3 ಫಾರ್ಮ್. ಕರೆಕ್ಟ್ ಅಲ್ವಾ? ಸೊ ವಾಸ್ ಜೊತೆಗೆ ನಮಗೆ V3 ಫಾರ್ಮ್ಯಾಟ್ ಬರುತ್ತೆ. ಸೊ ರಾಬಿನ್ ರೋಲ್ಡ್ ದ ಮಾರ್ಬಲ್. ರಾಬಿನ್ ಸಬ್ಜೆಕ್ಟು, ರೋಲ್ ಅನ್ನೋದು ವರ್ಬು, ದ ಮಾರ್ಬಲ್ ಅನ್ನೋದು ನಮಗೆ ಆಬ್ಜೆಕ್ಟು. ಸೊ ಫಸ್ಟು ನಮಗೆ ಮಾರ್ಬಲ್ ಬರುತ್ತೆ. ದಿ ಮಾರ್ಬಲ್ ಏನು ವಾಸ್ ಪ್ಲಸ್ V3 ಫಾರ್ಮ್ಯಾಟು. ವರ್ಬ್ಗೆ V3, ರೋಲ್ಡ್ ಆಯಿತು. ರೋಲ್ಡ್ ನಮಗೆ V3 ಫಾರ್ಮ್ಯಾಟ್ ಏನು? ರೋಲ್ಡೆ. ಕರೆಕ್ಟ್ ಅಲ್ವಾ? ದ ಮಾರ್ಬಲ್ ವಾಸ್ ರೋಲ್ಡ್ ಬೈ ರಾಬಿನ್ ಥ್ರೂ ಎ ಸ್ಮಾಲ್ ಪೈಪ್. ಅಲ್ಲ, ಥ್ರೂ ಎ ಸ್ಮಾಲ್ ಪೈಪ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದು ನಮಗೆ ಒಂದು ಅದ್ರ ಮೂಲಕ ಆಲ್ರೆಡಿ ಹೋಗಿದೆ. ಇನ್ ದ ಈವ್ನಿಂಗ್ ಅನ್ನೋದು ಟೈಮು. ಅದಕ್ಕೆ ನಾವು ಇಲ್ಲಿ ಲಾಸ್ಟಲ್ಲಿ ಬರ್ಕೊಂಡ್ವಿ. ಇಲ್ಲಿ ಥ್ರೂ ಎ ಪ್ಲಸ್ ಸ್ಮಾಲ್ ಪ್ಲಾಸ್ಟಿಕ್ ಪೈಪ್ ಅನ್ನೋದು ಆಲ್ರೆಡಿ ಒಂದು ಅದ್ರ ಮುಖಾಂತರ ಹೋಗ್ತಿದೆ. ಸೊ ಅಲ್ಲಿ ನಮಗೆ ಅದ್ರದ್ದು ಒಂದು ಎಫೆಕ್ಟ್ ಬೀಳುತ್ತೆ. ಸೊ ದ ಮಾರ್ಬಲ್ ವಾಸ್ ರೋಲ್ಡ್ ಥ್ರೂ ಎ ಸ್ಮಾಲ್ ಪ್ಲಾಸ್ಟಿಕ್ ಪೈಪ್. ಓಕೆ, ಆಬ್ಜೆಕ್ಟ್ ಅನ್ನೋದು ನಮಗೆ ಲಾಸ್ಟಲ್ಲಿ ಬರಬೇಕು. ಕರೆಕ್ಟ್ ಅಲ್ವಾ? ಮಿಡಿಲಲ್ಲಿ ಬರಬಾರ್ದು. ದ ಮಾರ್ಬಲ್ ವಾಸ್ ರೋಲ್ಡ್ ಬೈ ರಾಬಿನ್. ಬೈ ಬರಂಗೇ ಇಲ್ಲ ನಮಗೆ ಸಿಂಪಲ್ ಪಾಸ್ಟಲ್ಲಿ. ಕರೆಕ್ಟ್ ಅಲ್ವಾ? ಸೊ ಸಿಂಪಲ್ ಪಾಸ್ಟಲ್ಲಿ ಬೈ ಬರುತ್ತೆ, ಬಟ್ ಬೈ ರಾಬಿನ್ ಥ್ರೂ ಎ ಸ್ಮಾಲ್ ಪ್ಲಾಸ್ಟಿಕ್ ಪೈಪ್ ಬರಲ್ಲ. ಥ್ರೂ ಎ ಸ್ಮಾಲ್ ಪ್ಲಾಸ್ಟಿಕ್ ಪೈಪ್ ಬೈ ರಾಬಿನ್. ಇದು ಕರೆಕ್ಟ್, ಯಾಕಂದರೆ ಲಾಸ್ಟಲ್ಲಿ ನಮ್ಗೆ ಆಬ್ಜೆಕ್ಟ್ ಬರಬೇಕು. ಕರೆಕ್ಟ್ ಅಲ್ವಾ? ಬಟ್ ಇಲ್ಲ ಹಾಕೊಂಡಿಲ್ಲ ಅಂತ ಕೇಳ್ತೀರಾ. ಇಲ್ಲಿ ಟೈಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಇನ್ ದ ಈವ್ನಿಂಗ್ ಇಲ್ಲಿ ಟೈಮ್ ಅಲ್ಲ, ನಾವು ಇದೊಂದು ಆ್ಯಕ್ಷನ್ನು ಅದ್ರ ಮುಖಾಂತರ ಥ್ರೂ ಎ ಸ್ಮಾಲ್ ಪ್ಲಾಸ್ಟಿಕ್ ಪೈಪ್. ಸೊ ಸ್ಮಾಲ್ ಪ್ಲಾಸ್ಟಿಕ್ ಪೈಪಿಂದ ರಾಬಿನ್ನು ನಮಗೆ ಗೋಲಿನ ಅದು ಒಳಿಕಾಗ್ದ ಅಂತ. ಸೊ ರಾಬಿನ್ ಲಾಸ್ಟಲ್ಲಿ ಬರಬೇಕು. ಅರ್ಥ ಆಯ್ತಲ್ವಾ ನಿಮಗೆ? ನೆಕ್ಸ್ಟ್ ಸೊ ಇಲ್ಲಿ ನೋಡಿ, ದ wounded ಮ್ಯಾನ್ ವಾಸ್ ಬೀಯಿಂಗ್. ಸೊ ವಾಸ್ ಬೀಯಿಂಗ್ ಅಂತ ನೋಡಿದ ತಕ್ಷಣ ನಂಗೆ ಗೊತ್ತಾಗಬೇಕಿದ್ದು ಪಾಸ್ಟ್ ಕಂಟಿನ್ಯೂಸ್ ಅಂತ. ಕರೆಕ್ಟ್ ಅಲ್ವಾ? ಪಾಸ್ಟ್ ಕಂಟಿನ್ಯೂಸ್ ಅಲ್ಲೇ ನಮಗೆ ಬೀಯಿಂಗ್ ಬರೋದು, ಇನ್ನೆಲ್ಲೂ ಬೀಯಿಂಗ್ ಬರೋಲ್ಲ. ಸೊ ಇದು ಆಲ್ರೆಡಿ ಪ್ಯಾಸಿವ್ ವಾಯ್ಸಲ್ಲಿ ಇದೆ. ನಾವು ಇದನ್ನು ಆ್ಯಕ್ಟಿವಿಗೆ ಕನ್ವರ್ಟ್ ಮಾಡಬೇಕು. ಸೊ ಆ್ಯಕ್ಟಿವಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಗುತ್ತೆ, ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಗುತ್ತೆ. ದ wounded ಮ್ಯಾನ್ ಅನ್ನೋದೇನು ನಮಗಿಲ್ಲಿ ಸಬ್ಜೆಕ್ಟು. ಸೊ ಇದು ನಮಗೆ ಆಬ್ಜೆಕ್ಟ್ ಆಗುತ್ತೆ. ಹೆಲ್ಪ್ಡ್ ಬೈ ಎ ಫ್ಯೂ ಮೆನ್. ಸೊ ಫ್ಯೂ ಮೆನ್ ಇರೋದೇನು ಆಬ್ಜೆಕ್ಟು. ಸೊ ಇದು ನಮಗೆ ಸಬ್ಜೆಕ್ಟ್ ಆಗುತ್ತೆ. ಸೊ ಈಗ ಫಸ್ಟ್ ಬರೀರಿ ಎ ಫ್ಯೂ ಮೆನ್. ಓಕೆ, ಎ ಫ್ಯೂ ಮೆನ್ ಬರೆದ್ವಾ? ಅದಾದ್ಮೇಲೆ ನಮ್ಗೆ ಏನು ಬರುತ್ತೆ? ವಾಸ್ ಬೀಯಿಂಗು ನಮಗೆ ವಾಸ್ ಬೀಯಿಂಗ್ ಹೆಲ್ಪ್ಡ್ ಇದೆ. ಸೊ ಇದು ನಮಗೆ ವಾಸ್ ಬೀಯಿಂಗ್ ಬರಲ್ಲ.
ವಾಸ್ ಬೀಯಿಂಗ್ ಹೆಲ್ಪ್ಡ್ ಇದು ಯಾವ ಫ್ರಮ್ ಕಂಟಿನ್ಯೂಸ್ ಫಾರ್ಮಲ್ಲಿ ಇರಬೇಕು. ಸೊ ಕಂಟಿನ್ಯೂಸಲ್ಲಿ ಹೆಲ್ಪ್ಡ್ ಏನಾಗುತ್ತೆ, ಹೆಲ್ಪಿಂಗ್ ಆಗುತ್ತೆ. ಇಲ್ಲಿ ಎ ವೂಂಡೆಡ್ ಮ್ಯಾನ್ ವಾಸ್ ಬೀಯಿಂಗ್ ಹೆಲ್ಪ್ಡ್ ಬೈ ಫ್ಯೂ ಮೆನ್. ಫ್ಯೂ ಅಂತಂದರೆ ಒಂದಕ್ಕೂ ಜಾಸ್ತಿ ಇದ್ದಾಗ ನಮಗೆ ವಾಸ್ ಬರುತ್ತೆ, ವರ್ ಬರುತ್ತೆ. ಎ ಫ್ಯೂ ಮೆನ್ ವರ್ ಹೆಲ್ಪಿಂಗ್, ನೆಕ್ಸ್ಟ್ ಇವಾಗ ಆಬ್ಜೆಕ್ಟ್ ಬರೀರಿ. ಸಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಆಗುತ್ತೆ. ದ ವೂಂಡೆಡ್ ಮ್ಯಾನ್, ಗಾಯಗೊಂಡಿರುವಂತಹ ಒಂದು ವ್ಯಕ್ತಿನ ಕೆಲವೊಂದು ಜನ ಅವನಿಗೆ ಸಹಾಯ ಮಾಡಿದ್ರು. ಎ ಫ್ಯೂ ಮೆನ್ ವರ್ ಹೆಲ್ಪಿಂಗ್ ದ ವೂಂಡೆಡ್ ಮ್ಯಾನ್. ಇದು ನಮಗೆ ಆಕ್ಟಿವ್ ವಾಯ್ಸ್ ಆಯಿತು. ಓಕೆ, ಅರ್ಥ ಆಯ್ತಲ್ವಾ? ಸೊ ವಾಸ್ ಬೀಯಿಂಗ್ ಬಂತು ಅಂತಂದರೆ ಅದು ನಮಗೆ ಪ್ಯಾಸಿವ್ ವಾಯ್ಸು. ಇದೆಲ್ಲ ಗೊತ್ತಿರಬೇಕು. ಅದಕ್ಕೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ವರ್ಡ್ಸ್ ಅಂತ ಹೇಳಿದ್ದು ನಾನು. ಬೀಯಿಂಗು, V3 ಫಾರ್ಮ್ಯಾಟ್ಸು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಡಿ, ಮನ್ದೀಪ್ ಹ್ಯಾಸ್ ರಿಪೇರ್ಡ್ ದ ಟ್ರಕ್. ಆಲ್ರೆಡಿ ರಿಪೇರ್ ಮಾಡ್ಬಿಟ್ಟಿದ್ದಾನೆ. ಸೊ ಇದು ನಮಗೆ ಪಾಸ್ಟ್ ಪರ್ಫೆಕ್ಟ್. ಪಾಸ್ಟಲ್ಲಿ ಪರ್ಫೆಕ್ಟ್, ಆಲ್ರೆಡಿ ಟ್ರಕ್ನ ರಿಪೇರ್ ಮಾಡಿಬಿಟ್ಟಿದ್ದಾನೆ. ಸೊ ಇದು ಟ್ರಕ್ ಅನ್ನೋದು ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಗಬೇಕು, ಮನ್ದೀಪ್ ಇರೋದು ಆಬ್ಜೆಕ್ಟ್ ಆಗಬೇಕು. ಆ್ಯಸ್ ರಿಪೇರ್ಡ್ ಪಾಸ್ಟ್ ಪರ್ಫೆಕ್ಟಲ್ಲಿ ಇರೋದ್ರಿಂದ ಆ್ಯಸ್ ಜೊತೆಗೆ ನಮ್ಗೆ ಏನು ಬರುತ್ತೆ, ಬೀನ್ ರಿಪೇರ್ಡ್. ಓಕೆ, ಬರ್ಕೊಳ್ಳಿ. ದ ಟ್ರಕ್ ನೆಕ್ಸ್ಟ್ ಏನಾಯಿತು, ಆ್ಯಸ್ ಜೊತೆಗೆ ಬೀನ್ ಬರುತ್ತೆ ನಮಗೆ. ಆ್ಯಸ್ ಬೀನ್ ರಿಪೇರ್ಡ್ ಬೈ ಹಿಮ್, ಅಲ್ಲ ಮನ್ದೀಪ್, ಬೈ ಮನ್ದೀಪ್. ಓಕೆ, ಸೊ ಇದು ನನ್ನ ಪಾಸ್ಟ್ ಪರ್ಫೆಕ್ಟ್ ಹೆಂಗೆ ಗೊತ್ತಾಯಿತು? ಅದಕ್ಕೆ ಟೆನ್ಸಸ್ ತಿಳ್ಕೊಂಡಿರ್ಬೇಕು. ಮನ್ದೀಪ್ ಹ್ಯಾಸ್ ರಿಪೇರ್ಡ್, ಆಲ್ರೆಡಿ ರಿಪೇರ್ ಮಾಡಿಬಿಟ್ಟಿದ್ದಾನೆ. ಟ್ರಕ್ನ ಆಲ್ರೆಡಿ ರಿಪೇರ್ ಮಾಡಿಬಿಟ್ಟಿದ್ದಾನೆ ಅಂದರೆ ಕೆಲಸ ಮುಗಿದೋಗಿದೆ, ಆ್ಯಕ್ಷನ್ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ಮುಂಚೆನೇ ಆ್ಯಕ್ಷನ್ ಕಂಪ್ಲೀಟ್ ಆಗಿರೋದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನೋಡಿ, ದ ಜ್ಯುವೆಲ್ ಥೀಫ್ ವಾಸ್ ಪನಿಷ್ಡ್ ಬೈ ದ ಜಡ್ಜ್. ಇದು ಆಲ್ರೆಡಿ ಯಾವ ವಾಯ್ಸಲ್ಲಿ ಇದು? ಪ್ಯಾಸಿವಲ್ಲಿ. ಕರೆಕ್ಟ್ ಅಲ್ವಾ? ದ ಜ್ಯುವೆಲ್ ಥೀಫ್ ವಾಸ್ ಪನಿಷ್ಡ್ ಬೈ ದ ಜಡ್ಜಿಂದ ಜ್ಯುವೆಲ್ ಥೀಫ್ ಪನಿಷ್ ಮಾಡಿದ್ರು. ಸೊ ಇದು ಪ್ಯಾಸಿವ್ ವಾಯ್ಸಲ್ಲಿದೆ. ಆ್ಯಕ್ಟಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ವಾಸ್ ಪನಿಷ್ಡ್ ಯಾವಾಗ ಬರುತ್ತೆ ನಮಗೆ? ಯಾವಾಗ ಬರುತ್ತೆ? ಸಿಂಪಲ್ ಪಾಸ್ಟಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಇದನ್ನು ಆ್ಯಕ್ಟಿವ್ ಕನ್ವರ್ಟ್ ಮಾಡೋಣ. ಆಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಆಗುತ್ತೆ, ಸಬ್ಜೆಕ್ಟ್ ಇದೆ, ಇದು ಆಬ್ಜೆಕ್ಟ್ ಆಗುತ್ತೆ. ಬೈ ದ ಜಡ್ಜ್ ಅನ್ನೋದು ಫಸ್ಟ್ ನಮಗೆ ಜಡ್ಜ್ ಬರುತ್ತೆ. ದ ಜಡ್ಜ್ ವಾಸ್ ಪನಿಷ್ಡ್ ನಮಗೆ ಏನಾಗುತ್ತೆ? ವಾಸ್ ಪನಿಷ್ಡ್ ಆಗಲ್ಲ, ವಾಸ್ ತೆಗ್ದಾಕ್ಬಿಡ್ಬೇಕು, ಪನಿಷ್ಡ್. ದ ಜಡ್ಜ್ ಪನಿಷ್ಡ್ ದ ಜ್ಯುವೆಲ್ ಥೀಫ್. ಸಿಂಪಲ್. ಸೊ ಫಸ್ಟ್ ನಮ್ಗೆ ಯಾವ ಟೆನ್ಸಸ್ಸಲ್ಲಿ ಇದೆ ಅಂತ ಗೊತ್ತಾದರೆ ಆರಾಮಾಗಿ ಮುಗಿಸ್ಬೋದು. ಇದು ಆ್ಯಕ್ಟಿವ್ ವಾಯ್ಸ್ ಆಯಿತು. ಇದೇ ನಿಮ್ಮ ಪ್ಯಾಸಿವ್ ವಾಯ್ಸ್ ಮಾಡೋಂಗಿದ್ರೆ ದ ಜ್ಯುವೆಲ್ ಥೀಫ್ ವಾಸ್ ಪನಿಷ್ಡ್ ಬೈ ದ ಜಡ್ಜ್. ಓಕೆ, ನೆಕ್ಸ್ಟ್. ಸೊ ಆಲ್ ಹಿಸ್ ಫ್ರೆಂಡ್ಸ್ ಲಾಫ್ಡ್ ಅಟ್ ಹಿಮ್. ಏನು ಹೇಳ್ತಿದೆ ನಮಗೆ? ಪಾಸ್ಟ್ ಬಗ್ಗೆ ಹೇಳ್ತಿದೆ. ಆಲ್ ಹಿಸ್ ಫ್ರೆಂಡ್ಸ್ ಲಾಫ್ಡ್ ಅಟ್ ಹಿಮ್. ಅವರೆಲ್ಲರ ಫ್ರೆಂಡ್ಸು ಅವನ್ನ ನೋಡಿ ನಕ್ಕಾಯ್ತು, ಮುಗಿದಿತ್ತು, ನಕ್ಬಿಟ್ಟಿದ್ದಾರೆ. ಸೊ ಇದು ಸಿಂಪಲ್ ಪಾಸ್ಟಲ್ಲಿದೆ. ಸೊ ಸಿಂಪಲ್ ಪಾಸ್ಟಲ್ಲಿ ಇದ್ದಿದ್ದು ಇದೇನು ಆ್ಯಕ್ಟಿವ್ ವಾಯ್ಸಲ್ಲಿದೆ, ಪ್ಯಾಸಿವ್ ಆಗಬೇಕು ಅಂತಂದರೆ ಹಿಮ್ ಇದ್ದಿದ್ದು ಏನಾಗುತ್ತೆ? ಹಿಮ್ ಬರಲ್ಲ ನಮಗೆ. ನಮಗೆ ಪ್ಯಾಸಿವಲ್ಲಿ ಏನಾಗುತ್ತೆ? ನಮಗೆ ಹಿಸ್ ಆಗುತ್ತೆ. ಹಿಮ್ ಅನ್ನೋದು ನಮಗೆ ಏನು ಸಬ್ಜೆಕ್ಟಿವ್ ಕೇಸಲ್ಲಿ ಹಿಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಿಮ್ ಅನ್ನೋದು ಸಬ್ಜೆಕ್ಟಿವ್ ಕೇಸಲ್ಲಿ ಹೀ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಿ ವಾಸ್ ಲಾಫ್ಡ್. ಕರೆಕ್ಟ್ ಅಲ್ವಾ? ಸಿಂಪಲ್ ಪಾಸ್ಟಲ್ಲಿ ಇದ್ದಿದ್ದು ಪ್ಯಾಸಿವ್ ಕನ್ವರ್ಟ್ ಆಗಬೇಕಾದ್ರೆ ವಾಸ್ ಪ್ಲಸ್ V3 ಫಾರ್ಮೆಟು. ವಾಸ್ ಪ್ಲಸ್ V3 ಏನಾಯಿತು? ಲಾಫ್ಡ್. ಈ ವಾಸ್ ಲಾಫ್ಡ್ ಯಾರಿಂದ? ಅಟ್. ಈ ವಾಸ್ ಲಾಫ್ಡ್ ಅಟ್. ಅವನ್ನ ನೋಡಿ ನಕ್ಕಿದ್ರು. ಯಾರು? ಅಟ್. ಬೈ ಆಲ್ ಹಿಸ್ ಫ್ರೆಂಡ್ಸ್. ಅವನ್ನ ನೋಡಿ ನಕ್ಕಿದ್ರು, ಅದಕ್ಕೆ ಈ ವಾಸ್ ಲಾಫ್ಡ್ ಅಟ್ ಅಂತ ಹಾಕಿದ್ದು. ಓಕೆನಾ? ಈ ವಾಸ್ ಲಾಫ್ಡ್ ಅಟ್ ಬೈ ಆಲ್ ಹಿಸ್ ಫ್ರೆಂಡ್ಸ್. ಅವರೆಲ್ಲ ಫ್ರೆಂಡ್ಸಿಂದ ಅವರೆಲ್ಲ ಫ್ರೆಂಡ್ಸ್ ಅವನು ನೋಡಿ ನಗ್ತಾ ಇದ್ರು. ಓಕೆನಾ? ನೆಕ್ಸ್ಟು, ದ ಕೀಸ್ ಹ್ಯಾವ್ ಬೀನ್ ಯಾವಾಗ ಬರುತ್ತೆ ನಮಗೆ? ಹ್ಯಾವ್ ಬೀನ್ ಫರ್ಗೆಟನ್, V3 ಫಾರ್ಮೆಟು. ಹ್ಯಾವ್ ಬೀನ್ ಬೈ ಜ್ಯೋತಿ. ಸೊ ನೆಕ್ಸ್ಟ್ ನೋಡಿ, ದ ಕೀಸ್ ಹ್ಯಾವ್ ಬೀನ್ ಫರ್ಗಟನ್ ಬೈ ಜ್ಯೋತಿ. ಸೊ ಇದು ಯಾವ ಫಾರ್ಮೆಟಲ್ಲಿದೆ ನಮಗೆ? ಪಾಸ್ಟ್ ಪರ್ಫೆಕ್ಟಲ್ಲಿದೆ. ಕರೆಕ್ಟ್ ಅಲ್ವಾ? ಪಾಸ್ಟ್ ಪರ್ಫೆಕ್ಟು ಪ್ಯಾಸಿವ್ ವಾಯ್ಸಲ್ಲಿದೆ. ಕರೆಕ್ಟ್ ಅಲ್ವಾ? ಇದು ನಮಗೆ ಆ್ಯಕ್ಟಿವ್ ವಾಯ್ಸ್ ಆಗಬೇಕು. ಆ್ಯಕ್ಟಿವ್ ವಾಯ್ಸಲ್ಲಿ ಫಸ್ಟ್ ಏನಾಗುತ್ತೆ? ಯಾಕಂದರೆ ಹ್ಯಾವ್ ಬೀನ್ ಪ್ಲಸ್ V3 ಫಾರ್ಮೆಟ್ ಬರೋದು ನಮಗೆ ಪಾಸ್ಟ್ ಪರ್ಫೆಕ್ಟಲ್ಲೇ. ಕರೆಕ್ಟ್ ಅಲ್ವಾ? ಆ್ಯಸು, ಇದು ಬರೋದೆಲ್ಲ ನಮಗೆ V3 ಫಾರ್ಮೆಟಲ್ಲಿ ಪಾಸ್ಟ್ ಪರ್ಫೆಕ್ಟಲ್ಲೇ ಬರೋದು. ಕೀಸ್ ಹ್ಯಾವ್ ಬೀನ್, ಅದಕ್ಕೆ ಹ್ಯಾವ್ ಹಾಕಿರೋದು. ಇಲ್ಲ ಸಿಂಗಲ್ ಕೀ ಇದ್ದಿದ್ರೆ ದ ಕೀ ಹ್ಯಾಸ್ ಬೀನ್ ಹಾಕ್ಕೊತಿದ್ರು. ಬೈ ಜ್ಯೋತಿ. ಸೊ ಈಗ ನಮಗೆ ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಆಗಬೇಕಾಯಿತು. ಬೈ ಜ್ಯೋತಿ ಬರಲ್ವಲ್ಲ. ಜ್ಯೋತಿ ಇವಾಗ ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಆದಾಗ ಸಬ್ಜೆಕ್ಟ್ ಜೊತೆಗೆ ನಮಗೆ ಏನು ಬರಬೇಕು? ಹ್ಯಾಸ್ ಬರಬೇಕು, ಹ್ಯಾವ್ ಬರಬೇಕು? ಹ್ಯಾಸ್ ಬರಬೇಕು. ಯಾಕೆಂದರೆ ಸಿಂಗಲ್, ಜ್ಯೋತಿ ಒಬ್ಬಳೆ. ಜ್ಯೋತಿ ಹ್ಯಾಸ್ ಫರ್ಗಾಟನ್ V3 ಅದು ಹಂಗೆ ಬರ್ಕೊತೀವಿ. ಫರ್ಗಾಟನ್
ಬೈ ಬೈ ಅಲ್ಲ, ಜ್ಯೋತಿ ಹ್ಯಾಸ್ ಫರ್ಗಾಟನ್ ದ ಕೀಸ್. ಇಲ್ಲಿಂದ ಹ್ಯಾವ್ ಬಂತು, ಇಲ್ಲಿಂದ ಕ್ಯಾಸ್ ಬಂತು. ಇಲ್ಲಿ ಹ್ಯಾವ್ ಯಾವುದಕ್ಕೆ ನಾವು ಹಾಕಿರೋದು? ಸಬ್ಜೆಕ್ಟ್ಗೆ. ವರ್ಬ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಸಬ್ಜೆಕ್ಟ್ ಮೇಲೆ. ದ ಕೀಸ್ ಅನ್ನೋದೇನು ಒಂದಕ್ಕಿಂತ ಜಾಸ್ತಿ ಇದೆ, ಅದಕ್ಕೆ ಪ್ಲೂರಲ್ ಹ್ಯಾವ್. ಇಲ್ಲಿ ಹ್ಯಾಸ್ ಎಂತಕ್ಕೆ ಹಾಕೊಂಡ್ವಿ? ನಾವು ಹ್ಯಾಸ್ ಎಂತಕ್ಕೆ ಹಾಕೊಂಡ್ವಿ ಅಂತ ಅಂದರೆ ಇಲ್ಲಿ ಜ್ಯೋತಿ ಒಬ್ಬಳೇ ಇರೋದು, ಅದಕ್ಕೆ ಜ್ಯೋತಿ ಹ್ಯಾಸ್ ಫರ್ಗಾಟನ್ ದ ಕೀಸ್. ಓಕೆ, ಸೊ ನೆಕ್ಸ್ಟ್ ನೋಡಿ, ದ ಇವಿಲ್ ಕಿಂಗ್ ವಾಸ್ ಡಿಫೀಟೆಡ್. ವಾಸ್ ಅಂತ ಬಂದಾಗೆ ಗೊತ್ತಾಯಿತು. ವಾಸ್ ಪ್ಲಸ್ V3 ಫಾರ್ಮ್ಯಾಟ್ ಆಲ್ರೆಡಿ ನಮಗೆ ಸಿಂಪಲ್ ಯಾವುದೆಲ್ಲ ಇರುತ್ತೆ? ಪಾಸ್ಟಲ್ಲಿ ಇರುತ್ತೆ. ದ ಇವಿಲ್ ಕಿಂಗ್ ವಾಸ್ ಡಿಫೀಟೆಡ್ ಬೈ ಗಂಡಲ್ಫ್. ಬೈ ಅಂತ ಬಂದಾಗ ಅದು ಆಲ್ರೆಡಿ ಗೊತ್ತಾಯ್ತು ನಮಗೆ, ಇದು ಪ್ಯಾಸಿವ್. ಯಾವುದಲ್ಲಿದೆ ಅಂತ? ಪ್ಯಾಸಿವ್. ಯಾಕಂದರೆ ವಾಸ್ ಡಿಫೀಟೆಡ್ ಬಂತು. ವಾಸ್ ಡಿಫೀಟೆಡ್ ನಮಗೆ ಸಿಂಪಲ್ ಪಾಸ್ಟ್ ಪ್ಯಾಸಿವಲ್ಲೇ ಬರುತ್ತೆ. ಸಿಂಪಲ್ ಪಾಸ್ಟ್ ಪ್ಯಾಸಿವಲ್ಲಿ ನಮಗೆ ವಾಸ್ ಡಿಫೀಟೆಡ್ ಬಂದಾಗ ಇದನ್ನು ಆ್ಯಕ್ಟಿವ್ ಕನ್ವರ್ಟ್ ಮಾಡಬೇಕಂದ್ರೆ ಫಸ್ಟ್ ಸಬ್ಜೆಕ್ಟ್ ಇದೆ ಆಬ್ಜೆಕ್ಟ್ ಆಗಬೇಕು, ಆಬ್ಜೆಕ್ಟ್ ಇದೆ ಸಬ್ಜೆಕ್ಟ್ ಆಗಬೇಕು. ಬೈ ಗಂಡೋಲ್ಫ್ ದ ಸೇವಿಯರ್ ಇರೋದು. ಗಂಡೋಲ್ಫ್ ದ ಸೇವಿಯರ್ ಕಾಮ. ಓಕೆ, ಗಂಡೋಲ್ಫ್ ದ ಸೇವಿಯರ್. ನೆಕ್ಸ್ಟು ಏನಾಗುತ್ತೆ? ವಾಸ್ ಡಿಫೀಟೆಡ್ ಇದೇನು? ಬರೀ ಡಿಫೀಟೆಡ್ ದ ಈವಿಲ್ ಕಿಂಗ್. ಮುಗೀತು. ಓಕೆ, ಇದು ಆ್ಯಕ್ಟಿವ್ ವಾಯ್ಸ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ರಾಶಿ ವಾಸ್ ರೈಟಿಂಗ್ ಎ ಲೆಟರ್ ಟು ಹರ್ ಹಸ್ಬೆಂಡ್. ವಾಸ್ ರೈಟಿಂಗ್ ಯಾವಾಗ ಬರುತ್ತೆ? ಪಾಸ್ಟ್ ಕಂಟಿನ್ಯೂಸ್ಸು. ಪಾಸ್ಟ್ ಕಂಟಿನ್ಯೂಸ್ ತಾನೆ. ವಾಸ್ ರೈಟಿಂಗ್ ಪಾಸ್ಟಲ್ಲಿ ಬರೀತಾ ಇದ್ಲು. ರಾಶಿ ವಾಸ್ ರೈಟಿಂಗ್ ಎ ಲೆಟರ್ ಟು ಹರ್ ಹಸ್ಬೆಂಡ್. ವಾಸ್ ರೈಟಿಂಗ್ ಮುಂಚೆ ಬರೀತಾ ಇದ್ಲು. ಸೊ ಇದೇನು ಆ್ಯಕ್ಟಿವ್ ವಾಯ್ಸಲ್ಲೇ ಇದೆ. ನಮಗೆ ಪ್ಯಾಸಿವ್ಗೆ ಕನ್ವರ್ಟ್ ಮಾಡಬೇಕು. ಸೊ ಪ್ಯಾಸಿವ್ ಕನ್ವರ್ಟ್ ಮಾಡಬೇಕಂದ್ರೆ ಫಸ್ಟ್ ಆಬ್ಜೆಕ್ಟು ಸಬ್ಜೆಕ್ಟ್. ಇದು ಯಾವ್ದು ಆಬ್ಜೆಕ್ಟು? ಲೆಟರ್ ಅನ್ನೋದು ಆಬ್ಜೆಕ್ಟು. ಅವ್ರ ಗಂಡ ಆಬ್ಜೆಕ್ಟ್ ಅಲ್ಲ. ಎ ಲೆಟರ್. ಓಕೆ, ಎ ಲೆಟರ್. ಸೊ ಪಾಸ್ಟಲ್ಲಿ ನಮಗೆ ವಾಸ್ ರಿಟರ್ನ್ ಏನಾಗುತ್ತೆ? ವಾಸ್ ಬೀಯಿಂಗ್ ಆ್ಯಡ್ ಆಗುತ್ತೆ, ಜೊತೆಗೆ V3 ಫಾರ್ಮೆಟ್. ರಿಟರ್ನ್, ರೈಟಿಂಗ್ ಏನಾಗುತ್ತೆ? ರಿಟರ್ನ್. ನೆಕ್ಸ್ಟ್, ಎ ಲೆಟರ್ ವಾಸ್ ಬೀಯಿಂಗ್ ರಿಟರ್ನ್. ನೆಕ್ಸ್ಟ್, ಬೈ ರಾಶಿ. ಯಾರಿಗೆ? ಟು ಹರ್ ಹಸ್ಬೆಂಡ್. ಓಕೆನಾ? ಸೊ ನೆಕ್ಸ್ಟ್ ಟಾಪಿಕ್ ನೋಡಿ, ಸೇಮ್ ಇದರಲ್ಲೇ ಸೆಂಟೆನ್ಸಸ್ಸಲ್ಲಿ 2 ಆಬ್ಜೆಕ್ಟ್ಸ್ ಇದ್ದರೆ ಆವಾಗ ಡೌಟ್ ಹೊಡೀತು ನಮಗೆ. ಇನ್ ಸೆಂಟೆನ್ಸಸ್ ವೇರ್ ವಿ ಹ್ಯಾವ್ 2 ಆಬ್ಜೆಕ್ಟ್ಸ್ ಇದ್ದಾಗ ದ ಪ್ಯಾಸಿವ್ ಈಸ್ ಮೇಡ್ ಇನ್ 2 ಡಿಫ್ರೆಂಟ್ ವೇಸ್. ಪ್ಯಾಸಿವ್ ಅನ್ನೋದು ನಮಗೆ 2 ಥರ ಮಾಡ್ತೀವಿ. ಹೆಂಗೆ ನೋಡಿ? ಸೊ ಇಲ್ಲಿ ನೋಡಿ, ಫಸ್ಟು ಒಂದೇ ಆಬ್ಜೆಕ್ಟ್ ಇದ್ದಾಗ ಇದೇನು? ಶಿ ಸಬ್ಜೆಕ್ಟು, ಟೀಚರ್ಸ್ ವರ್ಬು, ಇಂಗ್ಲೀಷು ಆಬ್ಜೆಕ್ಟು. ಇದನ್ನು ಹೆಂಗೆ ಬರೀತೀವಿ? ಇಂಗ್ಲೀಷು ಸಿಂಗಲ್ ಸಬ್ಜೆಕ್ಟ್, ಅದಕ್ಕೆ ಈಸ್. ಥಾಟ್, ಟೀಚರ್ಸ್ ಏನಾಗುತ್ತೆ? ಥಾಟ್, V3 ಫಾರ್ಮ್ಯಾಟ್. ಥಾಟ್ ಬೈ ಶೀದಿದೇನಾಯಿತು? ಹರ್. ಕರೆಕ್ಟ್ ಅಲ್ವಾ? ಇಂಗ್ಲೀಷ್ ಈಸ್ ಥಾಟ್ ಬೈ ಹರ್. ಇದರಲ್ಲಿ ಏನೇ ಡೌಟ್ ಇಲ್ಲ ನಿಮಗೆ. ಇಲ್ಲಿ ಬನ್ನಿ, ಶಿ ಟೀಚರ್ಸ್ ಅಸ್ ಇಂಗ್ಲೀಷ್. ಶಿ ಸಬ್ಜೆಕ್ಟು, ಟೀಚರ್ಸ್ ವರ್ಬು, ಅಸ್ ಆಬ್ಜೆಕ್ಟೇ, ಇಂಗ್ಲೀಷ್ ಕೂಡ ಆಬ್ಜೆಕ್ಟೇ, 2 ಆಬ್ಜೆಕ್ಟೇ. ಸೊ ಇಲ್ಲಿ ನಮಗೆ 2 ಥರ ಮಾಡ್ಬೋದು ನಾವು ಇದನ್ನು ಸೆಂಟೆನ್ಸು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಶಿ ಟೀಚರ್ಸ್ ಅಸ್ ಇಂಗ್ಲೀಷ್. ಸೊ ಇಂಗ್ಲೀಷ್ 2 ಆಬ್ಜೆಕ್ಟ್ ಇದೆ. ಫಸ್ಟ್ ಇಂಗ್ಲೀಷ್ ತೊಗೊತಾ ಇದ್ದೀನಿ. ಇಂಗ್ಲೀಷ್ ಈಸ್ ಥಾಟ್. ಇಲ್ಲೇನಾಯಿತು? ಬೈ ಹೈರ್ ಆಯಿತು. ಇಲ್ಲ, ಅದರ ಇಂಗ್ಲೀಷ್ ಈಸ್ ಥಾಟ್ ಯಾರಿಗೆ? ಟು ಅಸ್ ಬೈ ಹರ್. ಓಕೆನಾ? ಇದನ್ನು ಇನ್ನೊಂದು ಥರ ಹೆಂಗೆ ಬರಿಬೋದು? ಈ ಆಬ್ಜೆಕ್ಟ್ನ ಫಸ್ಟ್ ತಗೊಂಡ್ರೆ ವಿ ಅನ್ನೋದೇನು ನಮಗಿಲ್ಲಿ? ಪ್ಲೂರಲ್ಲು. ವಿ ಆರ್ ಥಾಟ್ ಇಂಗ್ಲೀಷ್ ಬೈ ಹರ್. ಸೊ 2 ಕರೆಕ್ಟೇ, ಇದು ಕರೆಕ್ಟೇ. ಸೊ 2 ಆಬ್ಜೆಕ್ಟ್ ಇದ್ದಾಗ ಒಂದೇ ಸೆಂಟೆನ್ಸಲ್ಲಿ 2 ಆಬ್ಜೆಕ್ಟ್ ಇದ್ದಾಗ 2 ಥರ ಬರುತ್ತೆ ನಮಗೆ ಸೆಂಟೆನ್ಸ್. ನಮಗೆ 2 ಟೈಪ್ಸ್ ಬರುತ್ತೆ. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಶಿ ವಿಲ್ ಟೆಲ್ ಅಸ್ ದ ಟ್ರೂತ್. ಓಕೆ, ದ ಟ್ರೂತ್ ಅನ್ನೋದು ಆಬ್ಜೆಕ್ಟೇ, ಅಸ್ ಅನ್ನೋದು ಆಬ್ಜೆಕ್ಟೇ. ಓಕೆನಾ? ಸೊ ಈಗ ಇದು ಫಸ್ಟ್ ಟೈಪು, ಸೆಕೆಂಡ್ ಟೈಪು. ಟ್ರೂತ್ ಅನ್ನೋದು ತಗೊಂಡ್ರೆ ನಮಗೆ, ಸೊ ನೋಡಿ, ಇದು ಫ್ಯೂಚರಲ್ಲಿದೆ. ಫ್ಯೂಚರ್ಗೆ ನಮಗೆ ಶಿ ವಿಲ್ ಫ್ಯೂಚರಲ್ಲಿದೆ, ಫ್ಯೂಚರ್ ಟೆನ್ಸಲ್ಲಿ ಏನಾಗುತ್ತೆ ನಮಗೆ? ಆ್ಯಡ್ ಬಿ ಆ್ಯಡ್ ಆಗುತ್ತೆ. ದ ಟ್ರೂತ್ ವಿಲ್ ಬಿ ಟೋಲ್ಡ್ ಟು ಅಸ್ ಬೈ ಹರ್. ಇದು ಟ್ರೂತ್ ಅನ್ನೋದು ಆಬ್ಜೆಕ್ಟ್ನ ತಗೊಂಡ್ರೆ. ಅದೇ ಅಸ್ ಅನ್ನೋದು ಆಬ್ಜೆಕ್ಟ್ನ ತಗೊಂಡ್ರೆ, ಅದೇ ನಾವು ಅಸ್ ಆಬ್ಜೆಕ್ಟ್ ತಗೊಂಡಾಗ ವಿಲ್ ಬರಲ್ಲ. ಯಾಕಂತಂದರೆ ಶಿ ವಿಲ್ ಟೆಲ್ ಅಸ್ ನಮಗೆ. ಸೊ ನಾವಿಲ್ಲಿ ಅಸ್ ಅನ್ನೋದೇನು? ಫಸ್ಟ್ ಆಬ್ಜೆಕ್ಟು, ಫಸ್ಟ್ ಪರ್ಸನ್ನು. ದ ಟ್ರೂತ್ ಅನ್ನೋದು ಥರ್ಡ್ ಪರ್ಸನ್ನು, ಶಿ ಅನ್ನೋದು ಸೆಕೆಂಡ್ ಪರ್ಸನ್ನು. ಸೊ ಫಸ್ಟ್ ಪರ್ಸನ್ ಜೊತೆಗೆ ಇವತ್ತು ವಿಲ್ ಬರಲ್ಲ. ಓಕೆ, ಶೆಲ್ ಬರುತ್ತೆ. ವಿ ಶೆಲ್. ನೆಕ್ಸ್ಟ್ ಸೇಮ್, ವಿ ಶೆಲ್ ಬಿ ಟೋಲ್ಡ್ ದ ಟ್ರೂತ್
ಬೈ ಹರ್. ಓಕೆನಾ, ವಿ ಶಾಲ್ ಬಿ ಟೋಲ್ಡ್ ದ ಟ್ರೂತ್ ಬೈ ಹರ್. ಇಲ್ಲಿ ವಿಲ್ ಬರುತ್ತೆ, ಯಾಕಂದರೆ ಥರ್ಡ್ ಪರ್ಸನ್ ಜೊತೆಗೆ ವಿಲ್ ಬರುತ್ತೆ, ಫಸ್ಟ್ ಪರ್ಸನ್ ಜೊತೆಗೆ ನಮಗೆ ಶಾಲ್ ಬರುತ್ತೆ, ವಿಲ್ ಯಾವತ್ತೂ ಬರಲ್ಲ. ಓಕೆ, ಇದು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಪಾಯಿಂಟಲ್ಲಿ ನೋಟ್, ಬೈ ಅನ್ನೋದು ಈಸ್ ನಾಟ್ ಯೂಸ್ಡ್ ವೆನ್ ಅನ್ಕ್ಲಿಯರ್ ಅಥವಾ ವೇಗ್. ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ನೌನ್ ಅಥವಾ ಪ್ರೊನೌನ್ ಯಾವ್ದು ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ನೌನು ಪ್ರೊನೌನ್ ಎರಡೂ ಯೂಸ್ ಮಾಡಿದಾಗ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇದ್ದಾಗ, ಅದು ನೌನ್ ಆಗಿರ್ಬೋದು ಪ್ರೊನೌನ್ ಆಗಿರ್ಬೋದು, ಅಂದರೆ ಒಂದು ಆಬ್ಜೆಕ್ಟು ನಮಗೆ ನೌನ್ ಆಗಿರ್ಬೋದು ಪ್ರೊನೌನ್ ಆಗಿರ್ಬೋದು, ಅದು ನಮ್ಗೆ ಕ್ಲಾರಿಟಿ ಇಲ್ಲ ಅಂದಾಗ ಬೈ ಯೂಸ್ ಮಾಡೋಂಗಿಲ್ಲ. ನೋಡಿ, ಈ ಕಿಲ್ಡ್ ದ ಡಾಗ್. ಓಕೆ, ಅವನು ಡಾಗ್ನ ಸಾಯಿಸ್ದ. ಓಕೆನಾ, ಸೊ ಇಲ್ಲಿ ಡಾಗ್ನ ಕಿಲ್ ಮಾಡಿದವ್ರು ಯಾರು? ನಮಗೆ ಗೊತ್ತು. ಸೊ ಇದು ನಮಗೆ ಆಲ್ರೆಡಿ ಸಾಯಿಸ್ಬಿಟ್ಟಿದ್ದಾನೆ. ಸೊ ಪಾಸ್ಟಲ್ಲಿದೆ, ಸಿಂಪಲ್ ಪಾಸ್ಟಲ್ಲಿ ಇದ್ದಾಗ ವಾಸ್ ಬರುತ್ತೆ. ದ ಡಾಗ್ ವಾಸ್ ಕಿಲ್ಡ್ ಬೈ ಹಿಮ್. ಇದು ಓಕೆ, ಇದು ಕರೆಕ್ಟು, ನಮಗೆ ನೋ ಪ್ರಾಬ್ಲಮ್. ಇಲ್ಲಿ ನಮಗೆ ಯಾರು ಸಾಯಿಸಿದ್ದು ಗೊತ್ತು. ಆದರೆ ಇಲ್ಲಿ ನೋಡಿ, ನೆಕ್ಸ್ಟ್ ಸಂಬಡಿ ಕಿಲ್ ದ ಡಾಗ್, ಯಾರು ಸಾಯಿಸಿದ ಅಂತಲೇ ಗೊತ್ತಿಲ್ಲ. ಸೊ ಇಲ್ಲಿ ನಾವು ಬೈ ಯೂಸ್ ಮಾಡೋಂಗಿಲ್ಲ. ಓಕೆ, ಸೊ ಇಲ್ಲಿ ನಾವು ದ ಡಾಗ್ ವಾಸ್ ಕಿಲ್ಡ್ ಬೈ ಸಂಬಡಿ. ಓಕೆ, ಯಾರಿಂದನೋ ಯಾರೋ ನಾಯಿನ ಸಾಯಿಸ್ಬಿಟ್ಟಿದ್ದಾರೆ. ಓಕೆ, ಈ ಥರ ನಮಗೆ ಬೈ ಯೂಸ್ ಮಾಡೋಂಗಿಲ್ಲ. ಓಕೆ, ಯಾರು ಅಂತ ಗೊತ್ತಿಲ್ವಲ್ಲ ನಮಗೆ, ಯಾರು ಸಾಯಿಸಿದಂತನೂ ಗೊತ್ತಿಲ್ಲ. ಸಂಬಡಿ ಕಿಲ್ ದ ಡಾಗ್ ವಾಸ್ ಕಿಲ್ಡ್ ಬೈ ಸಂಬಡಿ ಬರಲ್ಲ. ಓಕೆ, ದ ಡಾಗ್ ವಾಸ್ ಕಿಲ್ಡ್, ನಾಯಿನ ಸಾಯಿಸ್ಬಿಟ್ಟಿದ್ದಾರೆ. ಓಕೆ, ನಾಯಿನ ಸಾಯಿಸಿದ್ದಾರೆ ಯಾರಿಂದನೋ ಬರಲ್ವಲ್ಲ ನಮಗೆ ಸೆಂಟೆನ್ಸಲ್ಲಿ, ಅರ್ಥ ಆಗ್ತಿದೆಯಲ್ವಾ? ಸೊ ಅನ್ಕ್ಲಿಯರ್ ಇದ್ದಾಗ ನಮಗೆ ಆ ಒಂದು ಏನು ಕೆಲಸ ಆಗಿರೋದು ನಮಗೆ ಅನ್ಕ್ಲಿಯರ್ ಇದ್ದಾಗ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದಾಗ ನಾವು ಬೈ ಯೂಸ್ ಮಾಡಬಾರ್ದು. ದ ಡಾಗ್ ವಾಸ್ ಕಿಲ್ಡ್, ಇದು ಕರೆಕ್ಟ್. ಸೊ ನೆಕ್ಸ್ಟ್ ನೋಡಿ, ಒನ್ ಶುಡ್ ಕೀಪ್ ಒನ್ಸ್ ಪ್ರಾಮಿಸಸ್. ಒಬ್ಬರು ಅವರು ಮಾಡಿರುವಂಥ ಪ್ರಾಮಿಸ್ಗಳನ್ನ ಕಾಪಾಡ್ಕೋಬೇಕು, ನೆರವೇರಿಸ್ಬೇಕು ಅಂತ. ಇಲ್ಲಿ ಆ ಒಬ್ರು ಯಾರಂತಲೇ ಗೊತ್ತಿಲ್ಲ. ಆ ಒಬ್ರು ಯಾರಂತ ಗೊತ್ತಿಲ್ಲ ಅಂತ ಅಂದಾಗ ನಾವು ಹೆಂಗೆ ಬೈ ಯೂಸ್ ಮಾಡೋಕ್ಕಾಗುತ್ತೆ? ಕರೆಕ್ಟ್ ಅಲ್ವಾ? ಇಲ್ಲಿ ಇದು ಆ್ಯಕ್ಟಿವಲ್ಲಿ ಇದೆ, ಒನ್ ಶುಡ್ ಕೀಪ್ ಒನ್ಸ್ ಪ್ರಾಮಿಸ್. ಇದು ಪ್ಯಾಸಿವಲ್ ಇದ್ದಾಗ ಏನಾಗುತ್ತೆ? ಪ್ರಾಮಿಸಸ್ ಶುಡ್ ಬಿ ಯೂಸ್ ಮಾಡಬೇಕು. ಒನ್ ಶುಡ್ ಕೀಪ್ ಒನ್ಸ್ ಪ್ರಾಮಿಸಸ್ ಶುಡ್ ಬಿ ಕೆಪ್ಟ್ ಬೈ ಒನ್ ಅಂತ ಬರುತ್ತಾ? ಯೂಸ್ ಮಾಡೋಕ್ಕಾಗುತ್ತಾ? ಪ್ರಾಮಿಸಸ್ ಶುಡ್ ಬಿ ಕೆಪ್ಟ್ ಬೈ ಒನ್ ಬರಲ್ಲ. ಓಕೆ, ಯಾಕಂದರೆ ನಮ್ಗೆ ಕ್ಲಾರಿಟಿನೇ ಇಲ್ಲ ಯಾರು ಪ್ರಾಮಿಸ್ ಮಾಡ್ತಾ ಇದ್ದಾರೆ ಅಂತ. ಒನ್ ಶುಡ್ ಕೀಪ್ ಒನ್ಸ್ ಪ್ರಾಮಿಸಸ್ ಶುಡ್ ಬಿ ಕೆಪ್ಟ್. ಓಕೆ, ಅದನ್ನು ಭರವಸೆ ಕೊಟ್ಟಾಗ ಅದನ್ನು ನಿರ್ವಹಿಸಬೇಕು. ಒನ್ ಶುಡ್ ಕೀಪ್ ಒನ್ಸ್ ಪ್ರಾಮಿಸಸ್ ಅಂತ ಅಂದರೆ ಆ ಒನ್ ಯಾರಂತಾನೆ ಗೊತ್ತಿಲ್ಲ ಅಲ್ವಾ? ಸೊ ಕ್ಲಾರಿಟಿ ಇಲ್ಲದೆ ಇದ್ದಾಗ ಬೈ ಬರೋಂಗಿಲ್ಲ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿಗೆ ಈ ವಿಡಿಯೋಗೆ ಇಷ್ಟೇ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪಾಯಿಂಟ್ಸ್ ಇದ್ದಾವೆ. ಈಗ 3 ಪಾಯಿಂಟ್ಸ್ ತಿಳ್ಕೊಂಡ್ವಿ. ಬೈ ಯೂಸ್ ಮಾಡಬಾರ್ದು, ಸೆಂಟೆನ್ಸಲ್ಲಿ 2 ಆಬ್ಜೆಕ್ಟ್ಸ್ ಬಂದರೆ ಏನು ಮಾಡಬೇಕು, ಅವೆಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಡೀಟೇಲಾಗಿ ತಿಳ್ಕೊಳ್ಳೋಣ. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.